ಯಾರೊಬ್ಬರಿಗೂ ತಲುಪಿಲ್ಲ. ಎಷ್ಟು ದಿವಸದಿಂದ ಮಾರ್ಚ್ 11ನೇ ತಾರೀಕಿಂದ ಇವತ್ತಿನವರೆಗೂ. ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಮುನಿಯಪ್ಪನವರು ಹೇಳ್ತಾ ಇದ್ದಾರೆ 17,000 ಸಿಲಿಂಡರ್ ಬಂತು, ನೆನ್ನೆ ಬಂತು, 80% ಸಿಲಿಂಡರ್ ಬಂತು, 50% ಸಿಲಿಂಡರ್ ಬಂತು. ಕ್ರೈಸಿಸ್ ಪ್ರಾರಂಭ ಆಗಿ ಮಾರ್ಚ್ 11ನೇ ತಾರೀಕು ಪ್ರಾರಂಭ ಆಗಿ 3 ದಿವಸಕ್ಕೆ ಹೇಳಿದ್ರು 50% ನಾವು ಈಗ ಅವ್ರಿಗೇನು ಹೋಟ್ಲವ್ರಿಗೆ ಅಗತ್ಯ ಇದೆಯೋ 50% ಕೊಡೋದಕ್ಕೆ ಸಿದ್ಧ ಇದೆ, 50% ಕೊಡೋದಕ್ಕೆ ಏನೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಅವತ್ತಿಂದಲೂ ಶುರು ಮಾಡ್ಕೊಂಡ್ರಿ. ಮಾರ್ಚ್ 11 ತಾರೀಕು ವರ್ಷ 14-16 50% ಏನು ಡಿಮ್ಯಾಂಡ್ ಇದೆ ಅದು ಪೂರೈಸೋದಕ್ಕೆ ಎಲ್ಲಾ ತರದ ವ್ಯವಸ್ಥೆ ಇದೆ, ಏನು ಗಾಬರಿ ಆಗೋದು ಬೇಡ, ಹೋಟೆಲ್ಗಳು ಓಪನ್ ಮಾಡಬೇಕು, ರನ್ ಮಾಡಿದ್ವಿ ಹೋಟೆಲ್ ಅಂತ ಹೇಳಿ ಹೇಳ್ತಾ ಬಂದ್ರು. ಮಿನಿಸ್ಟರ್ ಹೇಳ್ತಾ ಬಂದ್ರು, ಮುಖ್ಯಮಂತ್ರಿಗಳು ಹೇಳ್ತಾ ಬಂದ್ರು, ಸೆಂಟ್ರಲ್ ಅವರು ಹೇಳ್ತಾ ಬಂದ್ರು, ನೀವು ಅಧಿಕಾರಿಗಳು ಹೇಳ್ತಾ ಬಂದ್ರಿ. ಆದ್ರೆ ಬಹಳ ಬೇಸರದ ವಿಚಾರ ಏನು ಅಂತ ಅಂದ್ರೆ ಮಾರ್ಚ್ 11ರಿಂದ ಇವತ್ತಿನವರೆಗೂ ಸುಮಾರು 20 ದಿವಸ ಕಳೆದೋಯ್ತು. 20 ದಿವಸ ಕಳೆದ್ರು ಸರ್ಕಾರ ನಿಗದಿ ಮಾಡಿರುವಂತಹ ನಿಗದಿತ ಶುಲ್ಕಕ್ಕೆ ಇವತ್ತಿನವರೆಗೂ ಒಬ್ರು ಹೋಟೆಲ್ ಅವ್ರಿಗಾಗ್ಲಿ ಬೇರೆ ಬೇರೆ ಇಂಡಸ್ಟ್ರಿಗಳು ಏನ್ ಗ್ಯಾಸ್ ಬಳಸ್ತಾ ಇದ್ರು ಅವ್ರಿಗೆ ಇದುವರೆಗೂ ಒಂದೇ ಒಂದು ಸಿಲಿಂಡರ್ ಸಿಕ್ಕಿಲ್ಲ ಅಂತ ಆದ್ರೆ ಇಡೀ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ. ಈಗ ಕಮರ್ಷಿಯಲ್ ಸಿಲಿಂಡರ್ ಏನ್ ಸೊಸೈಟಿಗೆ ಪುಷ್ ಆಗಿದೆ, ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ತಾವು ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗಿಲ್ಲ. ಯಾಕೆ ಅಂದ್ರೆ ಒಂದು ವಿಚಾರ ತಮ್ಮೆಲ್ಲರ ಗಮನಕ್ಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಫೆಸಿಲಿಟಿ ಯಾರು ಕನ್ಸ್ಯೂಮರ್ ಗ್ರಾಹಕರು ಇದ್ದಾರೆ ಅವರಿಗೆ ಕರೆಕ್ಟಾಗಿ ಆಯಿಲ್ ಕಂಪನೀಸ್ ಅವರು 3 ಏನಿದೆ ಭಾರತ ಸರ್ಕಾರ PSU ಅಂಡರ್ ಇರೋದು, IOC, BPC ಮತ್ತು HPC ಕರೆಕ್ಟ್ ಅಲ್ಲ, ಅವರ 3 ಸರಬರಾಜು ಏನಿದೆ ಆ ಆಯಿಲ್ ಕಂಪನೀಸಿಂದ ಅವರಿಗೆ ವಾಣಿಜ್ಯ ಸಿಲಿಂಡರ್ ಮತ್ತು ಗೃಹ ಬಳಕೆ ಡೊಮೆಸ್ಟಿಕ್ ಅದೇ ಅಷ್ಟು ಸಿಲಿಂಡರ್ಸು ಸರಬರಾಜಾಗ್ತದೆ ಯಾರು ಗ್ರಾಹಕರಿದ್ದಾರೆ ಅವರಿಗೆ. ವಾಣಿಜ್ಯ ಸಿಲಿಂಡರ್ಗಳನ್ನು ಕೂಡ ಅದೇ 3 ಆಯಿಲ್ ಕಂಪನಿಯವರಿಗೆ ಸರಬರಾಜು ಮಾಡಬೇಕು. ನಾವು ಏನು ಅವರಿಂದ ಕರೆಕ್ಟಾಗಿ ಮಾನಿಟರ್ ಆಗ್ತಾ ಇದೆಯಾ, ಸಿಲಿಂಡರ್ಸು ಅವ್ರು ಎಷ್ಟು ರಿಲೀಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಅನ್ನೋದನ್ನ ನಮ್ಮದು ಇಲಾಖೆ ಮೀನ್ಸ್ ಏನು ಸಾಹೇಬ್ರು ಮಿನಿಸ್ಟರ್ ಅವರು ಮುಖ್ಯಮಂತ್ರಿ ಅವರು ಏನು ಮೀಟಿಂಗ್ಸ್ ಎಲ್ಲ ಮಾಡಿ ಅವರಿಗೂ ಕೂಡ ಹೇಳಿ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೇನು ಕೂಡ ಎಲ್ಲ ತಮ್ಮ ನ್ಯೂಸ್ ಪೇಪರ್ಸು ಎಲ್ಲದರಲ್ಲೂ ತಾವು ನೋಡಿರ್ತೀರಿ, ಕಮ್ಯುನಿಕೇಟ್ ಮಾಡಿ ಏನು ನಮಗೆ ಶಾರ್ಟೇಜ್ ಇದೆ ಆ ಶಾರ್ಟೇಜ್ ಆಗಬಾರ್ದು ಜನರಿಗೆ ಅನ್ನೋದಕ್ಕೆ ಕಮ್ಯುನಿಕೇಟ್ ಮಾಡಿದ್ದಾರೆ. 3 ಆಯಿಲ್ ಕಂಪನೀಸಿಂದ ಗ್ಯಾಸ್ ಏಜೆನ್ಸಿಗಳು ಇರ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಪ್ರದೇಶಗಳಲ್ಲಿ ಎಲ್ಲ ಕಡೆ ಏಜೆನ್ಸಿಗಳಿರ್ತವೆ. ಅವ್ರ ಮುಖಾಂತರ ಕಸ್ಟಮರ್ಸ್ ಯಾರಿದ್ದಾರೆ ಅವರಿಗೆ ತಲುಪಬೇಕು. ಅದು ಏನಿರ್ತಕ್ಕಂಥ ಪ್ರೊಸೀಜರ್. ಇಟ್ಸ್ ನಾಟ್ ದ್ಯಾಟ್ ಸ್ಟೇಟ್ ಗವರ್ಮೆಂಟ್ ಇಸ್ ನಾಟ್ ಎ PSU ಫಾರ್ ಸಪ್ಲೈಯಿಂಗ್, ಬಟ್ ಅಫ್ಕೋರ್ಸ್ ಆಸ್ ಎ ಎಸೆನ್ಷಿಯಲ್ ಕಮೋಡಿಟಿ. ತಾವೆಲ್ಲ ಬರೆದಿದ್ದೀರಾ ಏನಂತ, ಈ ಕಾಳಸಂತೆ ಈ ಥರ ಎಲ್ಲದು ಏನಿದೆ ಅದನ್ನು ನಾವು ರಾಜ್ಯ ಸರ್ಕಾರದ್ದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ DC ಅವರು ಮತ್ತು ಆಹಾರ ಇಲಾಖೆಯಲ್ಲಿ ಯಾರು ಇರ್ತಾರೆ ಮತ್ತು ಪೊಲೀಸ್ ಇಲಾಖೆ ಗೃಹ ಇರ್ತಾರೆ ಅವರು ಎಲ್ಲರೂ ಮಾನಿಟರ್ ಮಾಡಿ ಆ ಥರ ಕೇಸಸ್ ಇದ್ದರೆ ವಿ ಹ್ಯಾವ್ ಟು ಫಿಟ್ ಫಾರ್ ದಮ್ ಟೇಕ್ ಎ ವೆರಿ ನೆಸೆಸರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ಇರ್ತದೆ. ಅದು ಒಂದು ದಯವಿಟ್ಟು ತಮ್ಮ ಗಮನಕ್ಕೆ. ಸೊ ಇದರಲ್ಲಿ ವಾಣಿಜ್ಯ ಬಳಕೆದು ತಾವು ಹೇಳ್ತಾ ಇರೋದು ಏನು, ಇಲ್ಲ ಅದು ಸರಿಯಾಗಿ ಸಪ್ಲೈ ಆಗ್ತಿಲ್ಲ ಅಂತ ಹೇಳ್ತಿದ್ದೀರೋ, ಇಲ್ಲ ಅದು ತಗೊಳ್ತಾ ಇಲ್ಲ ಅಂತ ಹೇಳ್ತಿದ್ದೀರೋ, ಇಲ್ಲ ಏನು ಅಂತ ಆ ಥರದ್ದು ಏನಾದ್ರು ಇದ್ರೆ ತಾವೇನು ಕೊಟ್ಟಿದ್ದೀರಿ ಇದ್ರದ್ದು ನಾವು 3 ಕಂಪ್ನಿ ಸಪ್ಲೈ ಮಾಡುತ್ತೆ ಅಂತ ಅಲ್ವಾ? ಆ ಕಂಪ್ನಿಗಳವರೇನೆ ನಮಗೆ ನಾವು ಹೇಳಿದ್ವಲ್ಲ ಸರ್ಕಾರ ನಿಗದಿ ಮಾಡಿರೋ ಬೆಲೆ 1,900 ಚಿಲ್ಲರೆ, ಆ ಅಮೌಂಟ್ಗೆ ಯಾರು ಸಿಲಿಂಡರ್ ಕೊಡ್ತಾ ಇಲ್ಲ. ಆಮೇಲೆ 50%, 60%, 70% ಅಂದ್ರೂ ಇವತ್ತು ನಮ್ಮ ಹೋಟ್ಲಿಗೆ 2 ಸಿಲಿಂಡರ್ ಬಳಸ್ತಾ ಇರ್ತೀವಿ. ಎಕ್ಸಾಂಪಲ್ ಈಗ 50% ಅಂದ್ರೆ 1 ಸಿಲಿಂಡರ್ ಅಂತ ಕೊಡಬೇಕು. ಅಲ್ಲ ಅಂದ್ರೆ ಅದಕ್ಕೆ ನಿಗದಿ ಬೆಲೆ ಕೊಡ್ತಾ ಇಲ್ಲ ಅಂತ ನಿಗದಿತ ಬೆಲೆಗೂ ಕೊಡ್ತಾ ಇಲ್ಲ. ಈಗ ಒಂದು ಆಮೇಲೆ ಸಿಲಿಂಡರ್ಗಳೇ ಕೊಟ್ಟಿಲ್ಲ. 50% ಸಿಲಿಂಡರ್ ಸಪ್ಲೈ ಇದೆ ಅಂದ್ರೆ ನಾವು 2 ಬಳಸ್ತಾ ಇದ್ದವ್ರಿಗೆ 1 ಆದ್ರೂ ಕೊಡಬೇಕು. ಯಾವ ಬೆಲೆ ಕೊಡ್ಬೇಕಿತ್ತು? 1900 ಕೊಡ್ತಾರೆ. ಅದ್ ಹೇಳುದಲ್ಲ ಮಾರ್ಚ್ 11ರಿಂದ ಟಿಲ್ ಡೇಟ್ ಇವತ್ತರೆಗೂ ಈ ಇದು ಸಪ್ಲೈ ಆಗಿಲ್ಲ. ಯಾವ ಸ್ಟೇಜ್ ಅಲ್ಲಿ ಬಂತು ಅಂತ ಹೇಳ್ತೀವಿ ಆರ್ಡರ್ಸ್. ಅಲ್ಲಲ್ಲ ನೀವು ಒಂದ್ ನಿಮಿಷ ಮೇಡಮ್, ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಈಗ ನಾಗರಿಕ ಸರಬರಾಜು ಅಲ್ಲಲ್ಲ ನೀವು ಹೇಳ್ತಾ ಇರೋದು ಸರಿ, ನಾವು ಕೇಳ್ತಾ ಇರೋ ಪ್ರಶ್ನೆ ಈಗ ನೀವು ಎಕ್ಸ್ಪ್ಲೇನ್ ಇಲ್ಲ ಅದು ಫಸ್ಟ್ ಆಯ್ತು. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಸರ್. ಅಲ್ಲಲ್ಲ ನೀವು 50% ಅಂತ ಯಾವ್ದನ್ನ ಹೇಳ್ತಾ ಇದ್ದೀರಿ? 50% ಬಂದಿರೋದು ಈಗ 27th ನಂತರ ಬಂದಿರೋದು ಆರ್ಡರ್. ಒಂದು ದಯವಿಟ್ಟು ಫಸ್ಟ್ ಸ್ಟೇಜ್ ಅಲ್ಲಿ ಅವ್ರು ಕೊಟ್ಟಿದ್ದು 20%. ನೋಟ್ ಮಾಡ್ಕೊಳ್ಳಿ, ಫಸ್ಟ್ ಸ್ಟೇಜ್ ಅಲ್ಲಿ ಕೊಟ್ಟಿರೋದು 20%. ಫಸ್ಟ್ ಸ್ಟೇಜ್ 9th ಆದ ನಂತರ ಫಸ್ಟ್ ವೀಕ್ ಆದ್ಮೇಲೆ ಕ್ರೈಸಿಸ್ ಸ್ಟಾರ್ಟ್ ಆಯ್ತಲ್ಲ, ಇಮಿಡಿಯೇಟ್ ಕ್ರೈಸಿಸ್ ಆಯ್ತಲ್ಲ ಸರ್.
ಕರೆಕ್ಟ್. ಆ ವೀಕ್ ಅಲ್ಲಿ ಫಸ್ಟ್ 20% ಕೊಟ್ಟಿದ್ದು. 20% ಅಲ್ಲಿ ವಾಣಿಜ್ಯ ಸಿಲಿಂಡರ್ಸ್ ಸುಮಾರು 7,000 ಚಿಲ್ಲರೆ ಅಷ್ಟನ್ನ ಟಾರ್ಗೆಟ್ ಇದ್ದಿದ್ದು. ಅದಾದ ನಂತರ ಇನ್ನು ನೆಕ್ಸ್ಟ್ 20% ರೈಸ್ ಆಯ್ತು ಸೆಕೆಂಡ್ ಸ್ಟೇಜ್ ಅಲ್ಲಿ. ಆಗ 40% ಆಯ್ತು. ಅವಾಗ ಅಂದಾಜು 16,000 ಚಿಲ್ಲರೆ ಬಂತು. ನೀವು ಹೇಳ್ತಾ ಒಟ್ಟಾರೆ ಡೊಮೆಸ್ಟಿಕ್ ಅಂಡ್ ಕಮರ್ಷಿಯಲ್ ಇಲ್ಲ, ಬರೀ ಕಮರ್ಷಿಯಲ್. ಈಗ ಒಂದು ನಿಮಿಷ ಮುಂಚೆ ಒಟ್ಟು ಕರ್ನಾಟಕಕ್ಕೆ ಬೇಕಾಗಿರುವಂತ ಕಮರ್ಷಿಯಲ್ ಸಿಲಿಂಡರ್ಸ್ ಎಷ್ಟು? ಸುಮಾರು ಒಂದು 44,000 ಚಿಲ್ಲರೆ ಬೇಕಾಗ್ತದೆ. 45 ಅಂತ ಆವರೇಜ್ ಅಲ್ಲಿ ತಗೋಬಹುದು. ಹೌದು. ಅದರಲ್ಲಿ ಈಗ ಸೆಕೆಂಡ್ ಸ್ಟೇಜ್ 40% 16 ಬಂತು. ಅದಾದ ನಂತರ ಏನಾಯ್ತು, ಇನ್ನ 20% ಬಂತು. 60% ಆಯ್ತು. 60% ಅಂದ್ರೆ ನೆಕ್ಸ್ಟ್ 20% 25,000 ಆಯ್ತಾ? 25,000 ಹೌದು ಹೌದು. ಅದಾದ ನಂತರ ಏನು ಬರಲಿಲ್ಲ. ಇಲ್ಲ ಅದಾದ ನಂತರ ಏನು ಬಂದಿಲ್ಲ. ಇವತ್ತಿನವರೆಗೂ ಇಷ್ಟು ಸ್ಟಾಪ್ ಆಗಿದೆ. ಸರಿ ಮೇಡಮ್, ಇವತ್ತವರೆಗೂ ಇದು ಸ್ಟಾಪ್ ಆದ್ರು. 25,000 ಸ್ಟಾಪ್ ಆದ್ರು ಅಂದ್ರೆ 50% ದಾಟ್ಬಿಡಿ 60 ಇದೆ. ಹೌದು. ಈಗ ನಮಗೆ ನಮ್ಮ ಒಂದು ಇದ್ರ ಪ್ರಕಾರ ಈಗ ಅದಕ್ಕೆ ಬರ್ತೀನಿ ನೋಡಿ. 3 ಸ್ಟೇಜ್ ವಾಟ್ ಎವರ್ ಐ ಟೋಲ್ಡ್ ಐ ರಿಟನ್ ಫಸ್ಟ್ 20% ಅಂತ 40% ಅಂತ. ಈ ಲಾಸ್ಟ್ ವೀಕ್ ಏನಿದೆ ಇದೇ ನಮಗೆ 60% ಬಂದಿತ್ತು. ಇವತ್ತಿಗೆ 60% ಇದೆ. ಅಂದ್ರೆ ಇವತ್ತು ಮಾತಾಡ್ತಾ ಇದ್ದೀನಿ ನಾನು. ಇವತ್ತಿಗೆ ನಾವು 2 ಬಳಸ್ತಾ ಇದ್ದವ್ರಿಗೆ 1 ಸಿಲಿಂಡರ್ ಅದು ಸಿಗ್ಬೇಕು. ಹೌದು. ನ್ಯಾಯಯುತ ಬೆಲೆಗೆ ಸರ್ಕಾರ ನಿಗದಿ ಮಾಡಿರೋ ವಾಣಿಜ್ಯ. ಹೌದು, ಕಮರ್ಷಿಯಲ್ ಡೊಮೆಸ್ಟಿಕ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಕಮರ್ಷಿಯಲ್ ಅಲ್ಲಿ ಏನಿದೆ 1900 ಸಮಥಿಂಗ್ ಏನಿದೆ ಅದಕ್ಕೆ ನಮಗೆ ಕೊನೆ ಪಕ್ಷ 1 ಸಿಲಿಂಡರ್ ಇವತ್ತು ಸಿಗ್ಬೇಕು. ಯಾರಿಗೆ? ಪ್ರತಿಯೊಬ್ಬ ಹೋಟೆಲ್ ನಡೆಸುವಂತ ಏನಿದ್ದಾರೆ ಅವ್ರಿಗೆ ಸಿಗ್ಬೇಕು. ನೀವೇನ್ ಹೇಳ್ತಾ ಇದೀರಲ್ಲ ರಿಜಿಸ್ಟರ್ಡ್ ಆಗಿರ್ಬೇಕು. 60% ಹತ್ರ ನಾವು ಬಂದಿದ್ದೀವಿ. ಸರ್ಕಾರದ ದಾಖಲೆಗಳ ಪ್ರಕಾರ ಬಂದಿದ್ದೀರಾ. ನಾವು ಹೇಳ್ತಾ ಇರುವಂತದ್ದು. ಆದ್ರೆ ಇವತ್ತು ಬ್ಲಾಕ್ ಮಾರ್ಕೆಟ್ ನಡೀತಾ ಇದೆ. HP, BPCL ಮತ್ತೆ ಇನ್ನೊಂದು ಇಂಡಿಯನ್ ಆಯಿಲ್ ಅವರೇ ಸಪ್ಲೈಯರ್ಸೇನೆ ನಮ್ಗೆ ಇವತ್ತು 1,900 ರೂಪಾಯಿಗೆ ಸಿಲಿಂಡರ್ ಕೊಡ್ತಾ ಇಲ್ಲ. ಅಂದ್ರೆ ಏನ್ ಆಗ್ತದೆ ಅಂತ ವೆದರ್ ದೇ ಹ್ಯಾವ್ ಇನ್ಕ್ರೀಸ್ ದ ಪ್ರೈಸ್. ಇಲ್ಲ, ನಮಗೆ ಗೊತ್ತಿಲ್ಲ. ನಮ್ಗೆ ಶಾಕ್ ಆಶ್ಚರ್ಯ ಆಗ್ತಿದೆ. ಸಿಲಿಂಡರ್ ಸಪ್ಲೈ ಆಗಿಲ್ಲ. ಒಂದೇ ಒಂದು ಸಿಲಿಂಡರ್ ನೀವು ಹೇಳ್ತಾ ಇರುವಂತ ಇಷ್ಟೊಂದು ಸಿಲಿಂಡರ್ ಬಂದಿದೆ, ಕಮರ್ಷಿಯಲ್ ಸಿಲಿಂಡರ್ ಬಂದಿದೆ. ಆದ್ರೆ ಒಂದೇ ಒಂದು ಸಿಲಿಂಡರ್ ಸರ್ಕಾರ ನಿಗದಿ ಮಾಡಿರುವಂತ 1,950 ರೂಪಾಯಿಗೆ ಒಂದೇ ಒಂದು ಸಿಲಿಂಡರ್ ಒಂದೇ ಒಂದು ಹೋಟೆಲ್ ಮಾಲೀಕರ ಕೈಗೆ ತಲುಪಿಲ್ಲ. ಎಲ್ರು ತಲುಪ್ತಾ ಇದೆ. ಮತ್ತೆ ಎನಾರ್ಮಸ್ ಆಗಿ ಅವೈಲೇಬಲ್ ಇದೆ ಸಿಲಿಂಡರ್ಸ್. ಎಷ್ಟು ರೂಪಾಯಿಗೆ? 4,500 ರೂಪಾಯಿಗೆ, 4,000 ರೂಪಾಯಿಗೆ. ಇಂಡಿಯನ್ HP ಭಾರತ್ ಗ್ಯಾಸ್ ನೀವು ಎಷ್ಟು ಇದ್ ಮಾಡಿ, ನೀವೇನಂತಾರೆ ಅದಕ್ಕೇನಂತಾರೆ ನೀವೊಂದು ಕಾರ್ಯಾಚರಣೆ ಮಾಡಿ. ನಿಮಿಷ ನನಗೆ ಬಂತು ಎಲ್ಲಿ ಆ ತರದ್ದು ಇದೆ ಸ್ಪೆಸಿಫಿಕ್ ಆಗಿ. ಕ್ಲಾರಿಟಿ ಮಾಡ್ಬೇಕು. ಒಂದು ಮೇಡಮ್, ಅದು ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ತಾ ಇದ್ರೆ ನಾವು ಗೊತ್ತಿರೋ ಕಡೆ ನಾವು ನಿಮ್ಗೆ ಹೇಳ್ಬೋದು, ಮತ್ತೆ ಹೆಚ್ಚು ಬಂದಿದ್ದೆ ಮಾಡ್ಬೋದು. ಒಟ್ಟಾರೆಯಾಗಿ ನಿಮ್ ಕಡೆಯಿಂದ, ನಿಮ್ ಇಲಾಖೆ ಕಡೆಯಿಂದ, ಇಲಾಖೆ ಏನ್ ಹೆಸರು ನಾವೇನ್ ಬಯಸ್ತಾ ಇರ್ತೀವಿ ಇಲಾಖೆಯಿಂದ, ಈಗ ಇಷ್ಟೆಲ್ಲ ಬಂದಿದೆ, ಇದನ್ನ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. 100% ಯಾಕೆ ಅಂತ ಹೇಳ್ತೀನಿ. ನಮಗೂ ಕ್ರೈಸಿಸ್ ಸ್ಟಾರ್ಟ್ ಆದಾಗ್ಲಿಂದ ನಾಟ್ ಓನ್ಲಿ ಜಸ್ಟ್ ನೀವು ಕೇಳ್ತೀರಾ ಅಂತಲ್ಲ, ಎವ್ರಿ ಡೇ ಪಬ್ಲಿಕ್ಗೆ ಫೇರ್ ಆಗಿ ಒಂದು ಮಾಡ್ಬೇಕು. ಸೊ ಎಲ್ರೂ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಸೊ ಇಟ್ಸ್ ನಾಟ್ ಯಾರೋ ಒಂದು ಪ್ರದೇಶದ್ದು ಒಂದು ಜನದ್ದು ಸಮಸ್ಯೆ ಆದಾಗ ಏನಾಗ್ತದೆ ಅಲ್ಲಿರೋರಿಗೆ ಹೇಳ್ತೀವಿ, ಅಲ್ಲಿರೋರು ಏನೋ ಮಾಡ್ತಾರೆ ಅಂತಲ್ಲ. ಇದು ಇಡೀ ಓವರ್ ಆಲ್ ಟೋಟಲಿಸ್ಟಿಕ್ ಆಗಿ ಆಗ್ತಾ ಇದ್ದಾಗ ನಮಗೂ ಏನೋ ಒಂದು ಹೇಳ್ತಾರೆ, ಅಲ್ಲಿ ಏನೋ ಸಮಸ್ಯೆ ಇದೆ ಅಂದ್ರೆ ವಿ ಆರ್ ರಿಯಲಿ ಯು ಹ್ಯಾವ್ ಟು ಅಡ್ರೆಸ್ ಇಟ್. ಇದು ಸಮಸ್ಯೆ ಅಲ್ಲ, ಇಟ್ಸ್ ಬ್ಲಂಡರ್. ಇದು ಅಲ್ಲಿ ಒಂದ್ ಕಡೆ ಯಾವುದೋ ಒಂದೇ ಒಂದ್ ಸಣ್ಣ ಸಮಸ್ಯೆ ಅಲ್ಲ, ಇದು ಸಿಲಿಂಡರ್ ತಲುಪಿಲ್ಲ. ನಾನ್ ಕೇಳ್ತಿರೋದು ಇಷ್ಟೇ, ಅಲ್ಲಿ ಸಿಲಿಂಡರ್ ಶಾರ್ಟೇಜ್ ಅಂತ ಹೇಳ್ತಾ ಇದ್ದಾರಾ, ಇಲ್ಲ ತಮ್ಗೆ ಕೊಡ್ತಾ ಇದ್ದಾರಾ, ಏನಾಗ್ತಿದೆ ಹೇಳ್ಬಿಡ್ತೀನಿ. ಹೋಟೆಲ್ಗೆ ಸಪ್ಲೈ ಮಾಡುವಂತಹ ಡೀಲರ್ಸ್ ಏನ್ ಹೇಳ್ತಾ ಇದಾರೆ, ಗ್ಯಾಸ್ ಏಜೆನ್ಸಿ ಅವರು, ಗ್ಯಾಸ್ ಬಂದಿಲ್ಲ. ಮಿನಿಸ್ಟರ್ ಹೇಳ್ತಾ ಇರೋದು ಸುಳ್ಳು, ಅಧಿಕಾರಿಗಳು ಹೇಳ್ತಾ ಇರೋದು ಸುಳ್ಳು. ಗ್ಯಾಸ್ ಸಪ್ಲೈ ಆಗಿಲ್ಲ, ನಾವು ನಿಮ್ಗೆ ಗ್ಯಾಸ್ ಹೆಂಗ್ ಸಪ್ಲೈ ಮಾಡೋಣ ಅಂತ ಹೇಳಿ ನೀವು ನಮ್ಗೆ ಕೇಳ್ತಾ ಇದ್ದೀರಾ. ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ನಮ್ಗೆ ಹೇಳಿರೋ ಪ್ರಕಾರ ನಾವು ಮಾಹಿತಿ ಕೊಡ್ತಾ ಇದೀವಿ. ಈಗ ನಿಮಗೆ ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಫೀಲ್ಡ್ ಅಲ್ಲಿ ಇರ್ತಾರಲ್ಲ, ಅವರ ವರದಿ ಏನಿದೆ ಅಂತ ನಮ್ಗೆ ಒಂದ್ಸಲಿ ಹೇಳಿ. ಹೌದು, ಏನ್ ಹೇಳ್ತಾ ಇದ್ದೀರಾ, ಒನ್ ಬೈ ಒನ್ ಐ ಅಡ್ರೆಸ್ಸಿಂಗ್. ಇದಕ್ಕೆ ಸಂಬಂಧಪಟ್ಟಂಗೆನೆ ನಾನು ಹೇಳ್ತಾ ಇದ್ದೀನಿ. ಸಿ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಏನೇನಿದ್ದಾರೆ, ಅವ್ರು ಏನ್ ಸಪ್ಲೈ ಮಾಡ್ತಾ ಇದ್ದಾರೆ, ಇವಾಗ ನೀವೇನ್ ಅಲಿಗೇಷನ್ಸ್ ಆನ್ ದ ಗ್ಯಾಸ್ ಏಜೆನ್ಸಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ.
ಐ ಟೇಕ್ ದಿಸ್ ಇಂಟು ಕನ್ಸಿಡರೇಷನ್. ನಾವು ಯಾರು ಸಪ್ಲೈ ಇದ್ದಾರೆ, ಸಪ್ಲೈ ಯಾರು ಮಾಡ್ತಾರೆ ಅವರಿಗೇನೆ ಆಮೇಲೆ ಈ ಬ್ಲೆಂಡರ್ ಅಲ್ಲಿ ಮಿಸ್ಟೇಕ್ಸ್ ಎಲ್ಲ ಆಗಿದೆ ಅನ್ನೋದು ಪನಿಷ್ ಆಗ್ಬೇಕು ಅವ್ರಿಗೆ. ಯಾಕೆಂದ್ರೆ ಇಷ್ಟು 60% ಗ್ಯಾಸ್ ಸಿಲಿಂಡರ್ ಬಂದು ಒಂದೇ ಒಂದು ಜನರಲ್ ಆಗಿ ನೀವ್ ಏನ್ ಹೇಳಿದ್ರಿ ಅದಕ್ಕೆ ಐ ಆಮ್ ನೋಟಿಂಗ್ ಡೌನ್. ಜನರಲ್ ಆಗಿ ನೀವ್ ಏನ್ ಹೇಳ್ತಾ ಇದ್ದೀರಾ, ಅವರಿಗೆ ಯಾರಿದ್ದಾರೆ ಗ್ರಾಹಕರು ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ, ನಾನು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಆ ತರದ್ದು ಹೇಳಿ ಅಂತ ಹೇಳ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತ ಅಂದ್ರೆ ವೆರಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಹೇಳ್ಬೇಕಂತ ಅಂದ್ರೆ ಕೆಳಗಡೆ ಹೋಗಿ ಇಲ್ಲೇ ಶಾರದಾ ಹೋಟ್ಲು, ವೆರಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಶಾರದಾ ಹೋಟ್ಲ್ ಅವ್ರಿಗೂ ಸಿಕ್ಕಿರಲ್ಲ. ಮತ್ತೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತ ನೀವು ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ನಿಮ್ದೆ ಯಾರು ಫುಡ್ ಇನ್ಸ್ಪೆಕ್ಟರ್ ಒಬ್ರಿಗೆ ಫೋನ್ ಮಾಡಿ ಯಾವ್ದಾದ್ರು ಒಂದೇ ಒಂದು ಇರೋರಿಗೆ ಅಲ್ಲಿರುವಂತ ಎರಡೇ ರ್ಯಾಂಡಮ್ ಆಗಿ ಎರಡೆರಡು ನಾನು ಹೇಳಿದ್ರೆ ಬಹುಶಃ ನಿಮ್ಗೆ ನಾವೇನೋ ಪ್ರಿಜುಡಿಸ್ ಬಗ್ಗೆ ನನ್ಗಿಲ್ಲ. ಆ ತರದ್ ಯಾರು ಸಮಸ್ಯೆ ಅಲ್ಲ, ಲೆಟ್ ಫೆಸಿಲಿಟೇಟ್ ಅನ್ನೋದು ಒಂದು. ನೀವು ಫೋನ್ ಆಮೇಲೆ ಮಾಡಿ ನನ್ನ ಹತ್ರ ಏನು ಹೇಳ್ಬೇಕು ನಾನು ಹೇಳ್ತಿರೋದು ಹೋಟೆಲ್ ಸ್ಪೆಸಿಫಿಕ್ ಅಲ್ಲ, ಗ್ಯಾಸ್ ಏಜೆನ್ಸಿ ಎಲ್ಲಿಂದ ಸಿಗ್ತಾ ಇಲ್ಲ ಅಂತ ಈ ವಿಚಾರಕ್ಕೆ ನಾವೇನ್ ಮಾಡ್ಬೇಕು, ಒಂದ್ ನಿಮಿಷ ಇವ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ತಾವು ದಯವಿಟ್ಟು. ನಾನ್ ಕೇಳ್ತಾ ಇರೋದು ಸ್ಪೆಸಿಫಿಕ್ ಯಾವ ಹೋಟ್ಲದ್ ಅಲ್ಲ, ಯಾವ ಗ್ಯಾಸ್ ಏಜೆನ್ಸಿ ಅವರಿಂದ ಅವರು ಸಪ್ಲೈ ಬರ್ಬೇಕು, ಯಾರಿಂದ ಸಮಸ್ಯೆ ಆಗಿದೆ ತನಿಖಾಧಿಕಾರಿಗಳಲ್ಲ, ಅದನ್ನು ತನಿಖೆ ತನಿಖೆ ಮಾಡಿ ಅಂತ ಎಲ್ಲಿ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ಆಗಿದೆ, ಕರ್ನಾಟಕದ ಪ್ರಾಬ್ಲಮ್ ಆಗಿದೆ. ಆದ್ರೆ ಯಾವ ಇಂಡಿಯನ್ ಗ್ಯಾಸ್ ಅಥವಾ ಭಾರತ್ ಗ್ಯಾಸ್ ಯಾರು ಮಾಡಿದ್ರು ಗೊತ್ತಿಲ್ಲ. ಅದೇ ಒಬ್ಬ ಗ್ಯಾಸ್ ಊರ ಹತ್ರ ಹೋಟೆಲ್ ಹತ್ರ ನಿಗದಿತ ನ್ಯಾಯವಾದ ಬೆಲೆಗೆ ತಲುಪಿಲ್ಲ. ಇದು ನ್ಯಾಯವಾದ ಬೆಲೆಗೆ ಅಂದ್ರೆ ಏನು, ಅದು ಪ್ರೈಸ್ ರೈಸ್ ಮಾಡಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಮಾರಾಟ ಮಾಡ್ತಾರೆ, ಬ್ಲಾಕ್ ಮಾಡ್ತಿದ್ದಾರೆ. ಬ್ಲಾಕ್ ಏನಾರು ಮತ್ತೆ ಸಿಗ್ತಾ ಇದೆ. ನೀವು 4,000 ಕೊಟ್ಟರೆ 10 ಸಿಲಿಂಡರ್ ಬೇಕಾದ್ರೆ ತಂದು ಹಾಕ್ಬಿಡ್ತಾರೆ. ಆ ತರದ ದಂಧೆ ನಡೀತಾ ಇದೆ, ಅದು ಸಿಕ್ಕಾಪಟ್ಟೆ ನಡೀತಾ ಇದೆ. ಆದ್ರೆ 1,950 ರೂಪಾಯಿ ಏನ್ ಕೊಡ್ಬೇಕಾಗಿತ್ತು, ಆ ರೀತಿಯಾಗಿ ಒಬ್ರಿಗೂ ಒಂದು ಸಿಲಿಂಡರ್ ಕೊಟ್ಟಿಲ್ಲ. ವಾಟ್ ಎವರ್ ದಿಸ್ ನೀವು ಹೇಳಿದ್ರೆ ಇದನ್ನ ನಾವು ಇಲ್ಲಿವರೆಗೂ ಅವಾಗ ಕ್ರೈಸಿಸ್ ಆಗಿ ರೇಟ್ ಇವ್ರ ಅಧಿಕಾರಿಗಳು ಒಂದು ರಿಪೋರ್ಟ್ ಇರ್ಬೇಕಲ್ಲ, ಎಷ್ಟು ಏನಿದೆ ನಾವು ಕೇಸಸ್ ಎಲ್ಲಿ ಜಿಲ್ಲಾ ಮನು ಮತ್ತು ಇವ್ರನ್ನ ಕರೆಮ ಶ್ರೀಧರ್. ಈ ವಿಚಾರಕ್ಕೆ ನಮ್ದು ಇನ್ನೊಂದು ಕನ್ಸರ್ನ್ ಮತ್ತೆ ಇನ್ನೊಂದು ನಮ್ಗೆ ಬೇಜಾರು ಮಾಡ್ತಿರುವಂತ ವಿಚಾರ, ಬೇಜಾರಾಗಿರುವಂತ ವಿಚಾರ. ಕಳೆದ ಒಂದು 4-5 ದಿವಸ ರಜಾ ಇತ್ತು ಅಲ್ವಾ? ಯಾವತ್ತಿನ ರಜೆ ಶುರುವಾಯ್ತು? ಸೀರಿಯಸ್ ಆಗಿ ರಜಾ ಇತ್ತು. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, 3 ದಿವಸ ರಜೆ. 3 ದಿವಸ ರಜಾ ಮಾಡಿದಲ್ವಾ? ಇಲಾಖೆ ರಜಾ ಇತ್ತಲ್ವಾ? ಇದೊಂದು ವಾರ್ ಫುಡ್ ಇದೊಂದು ಸೀರಿಯಸ್ ಕ್ರೈಸಿಸ್. ಈ ಕ್ರೈಸಿಸ್ ನ ಕಟ್ ಮಾಡ್ಬೇಕಂತ ವಾರ್ ಫುಡ್ ಕೆಲಸ ಮಾಡ್ಬೇಕು. ನಾನು ನಿಮಗೆ ಹೇಳ್ತಾ ಇಲ್ಲ ನೀವು ಹೊಣೆಗಾರರು ಅಂತ. ಆದ್ರೆ ನಾನು ಒಬ್ಬ ನಾಗರಿಕನಾಗಿ ಬಯಸ್ತಾ ಇರೋದು, ಇಂಥ ಗಂಭೀರವಾದಂತಹ ಸಮಸ್ಯೆಯಲ್ಲಿ 3 ದಿವಸನೂ ನೀವು ರಜಾ ಮಾಡ್ಕೊಂಡಿದ್ದೀರಾ. 3 ದಿವಸನೂ ಹೋಟೆಲ್ ಅವ್ರಿಗೆ ಗ್ಯಾಸ್ ಸಿಕ್ಕಿಲ್ಲ, ಸಂಬಂಧಪಟ್ಟಂತವ್ರಿಗೆ ಗ್ಯಾಸ್ ಸಿಕ್ಕಿಲ್ಲ. ಇನ್ನ ದುರಂತ ಅಂತ ಅಂದ್ರೆ ನಿಮ್ ವಿಚಾರಕ್ಕಲ್ಲ, ಇನ್ನ ಬೇಜಾರಾಗ್ತಿರೋದು ದುರಂತ ಅಂತ ಅಂದ್ರೆ ನಿಮ್ಮ ಕಮಿಷನರ್ನ ತಗೊಂಡೋಗ್ಬಿಟ್ಟು ಅಲ್ಲೆಲ್ಲೋ ಯಾವ್ದು ಇದಕ್ಕೆ ವೆಸ್ಟ್ ಬೆಂಗಾಲ್ಗೆ ಈಗ ಪಾಪ ಎಲೆಕ್ಷನ್ ಮಾಡೋದಕ್ಕೆ ಹಾಕ್ಬಿಟ್ಟವ್ರಂತೆ. ಏನ್ ರಾಜ್ಯ ಜನ ಬಾಯ್ ಬಿಡ್ಕೋಬೇಕಾ ಮೇಡಮ್? ಏನಿದೆ ಅರ್ಥ? ಸರ್ ಇಲ್ಲ, ಒಂದು ಎಲೆಕ್ಷನ್ ಕಮಿಷನ್ ಇಂದ ಏನು ಆರ್ಡರ್ಸ್ ಅದ್ ಬಿಟ್ಟಾಕ್ಬಿಡಿ, ನೀವು ಜವಾಬ್ದಾರ ಅಲ್ಲ ಅದಕ್ಕೆ, ಒಂದು ಬಿಟ್ಬಿಡಿ. ಅರೆ ನನ್ನ ಕಾಳಜಿ, ನನ್ನ ಆತಂಕ. ಈಗ ಒಂದು ಸರ್ 2 ವಿಚಾರ ತಾವ್ ಹೇಳಿದ್ರಿ. ಏನು ಜನರಲ್ ಆಗಿ ಒಂದು ಕಮರ್ಷಿಯಲ್ ಸಿಲಿಂಡರ್ಸ್ ದ ಪ್ರೈಸ್ ಹ್ಯಾಸ್ ಬೀನ್ ಪ್ರೈಸ್ ಅಪ್, ಅದ್ರದ್ದು ವಿಲ್ ಟೇಕ್ ಇಟ್ ಆನ್. ಮನು ಒಂದು ಅವ್ರು ಏನ್ ಹೇಳ್ತಾ ಇದ್ದಾರೆ, ಫ್ರೀ ಆಯಿಲ್ ಕಂಪನೀಸ್ ಇಂದ ಏನು ಗ್ಯಾಸ್ ಏಜೆನ್ಸಿಗೆ ಸಪ್ಲೈ ಆಗಿ ಅದ್ರ ಮುಖಾಂತರ ನಾನು ಹೇಳಿದ್ದು ಕಡಿಮೆ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಒಂದು ಏನು ಗ್ಯಾಸ್ ಏಜೆನ್ಸಿಗೆ ಸಪ್ಲೈ ಆಗಿ ನಂತರ ಕಮರ್ಷಿಯಲ್ ಸಿಲಿಂಡರ್ಸ್ ಹ್ಯಾಸ್ ಟು ಗೋ ಟು ದ ಕನ್ಸ್ಯೂಮರ್ ಪಬ್ಲಿಕ್ ವಾಟ್ ಎವರ್, ಅದು ಪ್ರಾಪರ್ ಆಗಿ ಹೋಗ್ತಾ ಇಲ್ಲ. ಪ್ರೈಸ್ ರೈಸ್ ಆಗಿದೆ 1900 ರೂಪೀಸ್ ಚಿಲ್ಲರೆ, ಅದೆಲ್ಲ 3-4 ಸಾವಿರ ಇದಾಗ್ತಾ ಇದೆ ಅಂತ ದೇರ್ ಕನ್ಸರ್ನ್ ಇಸ್ ಇದಾಗ್ತಾ ಇದೆ. ಬ್ಲಾಕ್ ಅಲ್ಲಿ ಅವ್ರು ಆತರ ಮಾಡ್ತಾ ಇರೋದಕ್ಕಿಂತ ಇಲ್ಲಿ ಸಿಲಿಂಡರ್ ಕಡಿಮೆ ಇದ್ರೂ ಕೂಡ ಬ್ಲಾಕ್ ಅಲ್ಲಿ ಆತರ ಮಾಡ್ತಿದ್ದಾರೆ ಅಂತಿದೆ. ಯು ಟೇಕ್ ಆಸ್ ಇಟ್ ಈಸ್.
ಅವ್ರು ಏನ್ ಹೇಳಿದಾರೆ, ನಾ ಏನ್ ಹೇಳಿದೆ ಆಸ್ ಇಟ್ ಇಸ್ ತಗೊಂಡು ಎಲ್ಲ ಜಿಲ್ಲೆಗಳಿಗೂ ಪುಟ್ಟ ಲೆಟರ್. ಆಮೇಲೆ ಇದು ಕನ್ಸ್ಯೂಮರ್ To DC. ಕಮರ್ಷಿಯಲ್ ಆಗ್ಬೇಕಿದು, ಎಸ್ಪೆಷಲಿ ಕಮರ್ಷಿಯಲ್ ಸಿಲಿಂಡರ್ಸ್. ಹೌದು, ವಾಣಿಜ್ಯ ಸರಿ, ಬಳಕೆ, ಒಂದ್ ವಾಣಿಜ್ಯ ನಿಮಿಷ, ಬಳಕೆ. ಅದನ್ನೇ ಅವ್ರು ಅವಾಗಿಂದ ಹೇಳ್ತಾ ಇರೋದೇ ಕಮರ್ಷಿಯಲ್ ಸಿಲಿಂಡರ್ ಹೌದು, ಬಗ್ಗೆ. ಹೌದು. ನಾವು ಇಲ್ಲಿವರೆಗೂ ಡೊಮೆಸ್ಟಿಕ್ ಬಗ್ಗೆ ಅಲ್ಲ, ಯಾವ್ದು ಅಲ್ಲ, ಮಾತಾಡಿಲ್ಲ. ಅವ್ರು confuse ಆಗ್ಬಾರ್ದಲ್ಲ, consumer ಇಲ್ಲ ಅಲ್ಲ. ಇಲ್ಲ, ಯಾರು ಕನ್ಸ್ಯೂಮರೇ ಬೇರೆ, ಕಮರ್ಷಿಯಲ್ ಬೇರೆ, ಅವ್ರು ಏನ್ ಕನ್ಫ್ಯೂಸ್ ಆಗೋದಿಲ್ಲ ಸರ್. ನಮಗ್ ಗೊತ್ತಿಲ್ಲ, ಅದು ಹಾ. ಲ್ಯಾಂಗ್ವೇಜ್. ಯಾಕಂದ್ರೆ ನಾವು ಇಲ್ಲಿ ಇಲ್ಲ, madam, ಇಲ್ಲಿಂದ ಇದೇನು commercial ಕ್ರೈಸಿಸ್ ನಡೀತಾ ಇದೆಯೋ ಆಮೇಲೆ ಹ್ಯಾಂಡಲ್ ಮಾಡ್ತಾ ಇದೀವಿ. ಎಲ್ಲರಿಗೂ- ಏನ್ ಇಶ್ಯೂಸ್ ಇದೆ ಅಂತ ನಮ್ಗೆ ಅರ್ಥ ಆಗಿದೆ. ಅರ್ಥ ಆಗಿದ್ಯಾ? ಹಾ, ಏನ್ ಇಶ್ಯೂಸ್ ಇದೆ ಇಲ್ಲಿ? ನಮ್ಗೆ ಡೊಮೆಸ್ಟಿಕ್ ಸಿಲಿಂಡರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸರ್. ಹೌದು. ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು, ಅದು ದೇಶದಲ್ಲಿ ಸಮಸ್ಯೆ ಇದೆ, but ಸಣ್ಣ ಪುಟ್ಟ ಸಮಸ್ಯೆ big ಸಮಸ್ಯೆ ಏನು ಅಲ್ಲ. ಇವತ್ತು ಏನು ಇವತ್ತೇ ಬುಕ್ ಮಾಡಿದ್ರೆ ಇದಾಗಿದೆ. ನಾಳೆಗೆ ಡೆಲಿವರಿ ಸಿಗೋದು. ಸರಿ ಸರಿ ಅದ್ಬಿಡಿ. ಇವತ್ತು 2-3 ದಿನ ಲೇಟ್ ಆಗ್ತಾ ಇದೆ, ಅಷ್ಟು ಬಿಟ್ರೆ ಕಮರ್ಷಿಯಲ್ ಕಮರ್ಷಿಯಲ್ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಸ್ಟೇಟ್ಗೆ 44,000 ಸಿಲಿಂಡರ್ಸ್ ಪರ್ ಡೇ ಬೇಕಾಗಿದೆ. ಓಕೆ, ಫಸ್ಟ್ಗೆ ಅದೆಲ್ಲ ಹೇಳಿ ಆಯ್ತಲ್ಲ, ಇವಾಗ ಎಷ್ಟು ಬರ್ತಾ ಇದೆ? 40,000. ಇವಾಗ ಎಷ್ಟು ಬರ್ತಾ ಇದೆ? ಈಗ 60% ಎಲ್ಲ ಹೇಳಾಯ್ತು. ಅಲ್ಲ, ಒಂದ್ ನಿಮಿಷ ಅಂದ್ರೆ ಅಲ್ಲ, ನನ್ನ ಪ್ರಶ್ನೆ ಇವ್ರು ಏನಂದ್ರೆ, ನೀವು- ಒಂದೇ ನೀವು ಎಷ್ಟೋ ಬರ್ತಿದೆಯಲ್ಲ 20% ಅನ್ಕೊಳ್ಳೋಣ, 20% ಬರ್ತಾ ಇದೆ. ಒಂದೇ ಒಂದು ಸಿಲಿಂಡರ್ ಸರ್ಕಾರ ನಿಗದಿ ಮಾಡಿರುವಂತ ಬೆಲೆಗೆ ಒಂದೇ ಒಂದು ಸಿಲಿಂಡರ್ ಯಾವುದೇ ಒಂದು ಹೋಟೆಲ್ಗೂ ತಲುಪಿಲ್ಲ ಅನ್ನೋದು ನಾನು ಹೇಳ್ತಾ ಇರೋದು. ತಲುಪಿದ್ರೆ ನೀವು ಪ್ರೂವ್ ಮಾಡ್ಬಿಡಿ, ಇಂಥ ಹೋಟೆಲ್ ನೋಡಿ ತಲುಪಿದೆ, ಇದು ಜನರಲ್ ತಲುಪಿದೆ ಅಂತ. ಕನ್ಸರ್ನ್ ಹೇಳಿದ್ರು, ಪರ್ಟಿಕ್ಯುಲರ್ ಕನ್ಸರ್ನ್ ಆಲ್ಸೋ ದೇ ಆರ್ ಲೈಕ್, ಇದು ಸುಮಾರಷ್ಟು ಕಡೆ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಅವೇರ್ನೆಸ್ ಆಗಬೇಕು, ಮತ್ತೆ ಜನಕ್ಕೆ ಸಿಗ್ಬೇಕು. ಪರ್ಟಿಕ್ಯುಲರ್ ಒಂದೇ ಕಡೆ ಒಂದೇ ಇದರಲ್ಲಿ ಅಂತ ಹೇಳಕ್ ಆಗೋದಿಲ್ಲ. ಎಲ್ಲಾ ಸುಮಾರಷ್ಟು ಜನದ್ದು ನಮ್ಗೆ ಈ ತರ ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ ಅಂತಕ್ಕಂಥದ್ದು ತಾವು ಹೇಳಿರೋದು. ಹಾ, ನಾವ್ ಹೇಳ್ತಾ ಇದೀವಿ. ಹಾ. ಅದನ್ನ ನಾನು ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾನು ಹೇಳಿದ್ರೆ ಬಿಲೀವ್ ಮಾಡಬೇಡಿ, ಮತ್ತೆ ನಾನು ಹೇಳೋ ಸತ್ಯ ಅಂತ ಸರ್, ಅದಕ್ಕೆ- ನಾನು ಹೇಳ್ತಾ ಇಲ್ಲ. ಅದಕ್ಕೆ- ಇಮಿಡಿಯೇಟ್ ಆಗಿ ತನಿಖೆ ಮಾಡಿಸಿ, ಇಮಿಡಿಯೇಟ್ ಆಗಿ ನೀವು ರ್ಯಾಂಡಮ್ ಆಗಿ ಚೆಕ್ ಮಾಡಿಸಿ, ನಾನು ಹೇಳ್ತಿರೋ ಸತ್ಯ ಅಂತಂದ್ರೆ ನೀವು ಗಂಭೀರವಾಗಿ ಈ ಕ್ಷಣವೇ ವಾರ ಫುಡ್ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಏನ್ ಮೇಡಮ್, ಇಷ್ಟೊಂದು ಸಿಲಿಂಡರ್ ಬರ್ತಿದೆ, ಈಗ ಸರ್, ಓಡಿಸೋರು ಏನು ಹೌದು. ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋರು, ಎಷ್ಟೆಲ್ಲ ಟ್ಯಾಕ್ಸ್ ಕಟ್ಟೋರು ಸರ್ಕಾರಿ ಗೌರ್ಮೆಂಟ್ಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಗೋತಾ ಮಾಡ್ತಾ ಇದ್ದೀರಾ. ಹೋಟ್ಲೆ ನಡೀಲಿಲ್ಲ ಅಂದ್ರೆ ಟ್ಯಾಕ್ಸ್ ಎಲ್ಲಿ ಬರುತ್ತೆ ಸರ್ಕಾರಕ್ಕೆ? ಸರ್, ಹೋಟೆಲ್ ನಡೀತಾ ಇರೋದು, ಆಯಿಲ್ ಕಂಪನಿಯವ್ರು ಏನ್ ಕೊಡ್ತಾ ಇರೋದು, ಜನ ಏನ್ ತಗೊಂಡೋಗಿರೋದು, ಇಟ್ಸ್ ಆಲ್ ಎ ಸಿಸ್ಟಮ್. ಒಂದು ಇಲ್ಲಿ ಯಾರು ಒಬ್ರು ವ್ಯಕ್ತಿ ಯಾರೋ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಯಾರೋ ಮಾಡ್ತಾ ಇಲ್ಲ ಅನ್ನೋದಿಲ್ಲ ಅಲ್ಲ. ಒಂದು ತಾವು ಜನರಲ್ ಆಗಿ ಏನ್ ಹೇಳಿದ್ರಿ, ಕಮರ್ಷಿಯಲ್ ಸಿಲಿಂಡರ್ಸ್ ಸರಿಯಾದ ರೇಟಿಗೆ ಜನರಿಗೆ ಸಿಗಬೇಕು. ದಟ್ ಇಸ್ ಅ ಮೇನ್ ಪ್ರಿಯಾರಿಟಿ. ಇದುವರೆಗೂ ಒಂದು ಸಿಕ್ಕಿಲ್ಲ. ಅದ್ರ ಇದುವರೆಗೂ ಎಷ್ಟು ಸಿಕ್ಕಿದೆ, ಎಷ್ಟು ಸಿಕ್ಕಿಲ್ಲ. ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ. ನಾವು ಮನವಿ ಕೊಟ್ಟಿದ್ದು ದೂರ್ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ವಿ, ನಿಮ್ಗೂ ಹೇಳ್ತಾ ಇದೀವಿ. ಹೌದು. ಇದುವರೆಗೂ ಒಂದೇ ಏನು ಒಂದು ದೂರ್ ಸಿಲಿಂಡರ್ ಕೊಟ್ಟಿದ್ದೀವಿ? ಜನರಿಗೆ ಸಿಕ್ಕಿಲ್ಲ. ಅದನ್ನ ನಾವು ಸೀರಿಯಸ್ ವಿಚಾರ ಅಲ್ವಾ? ವಿಚಾರ ಸೀರಿಯಸ್. ತಾವು ಹೇಳಿರ್ತಕ್ಕಂತ ಸಿಗ್ತಾ ಇಲ್ಲ ಅನ್ನೋದು ಸೀರಿಯಸ್. ಸಿಗಬೇಕು ಅಂತಕ್ಕಂಥದ್ದು ಸಿಗ್ಬೇಕು ವೆರಿ ಅನ್ನೋದು ಆಗ್ಬೇಕು. ಇಂಪಾರ್ಟೆಂಟ್. ಹೌದು. ಸಿಗಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ವಿ ವಿಲ್ ಟೇಕ್ ಅವರ್ ಅಡ್ರೆಸ್ ಫಾರ್ ದಟ್. ನಾವ್ ಅದನ್ನ ಎಲ್ಲಾ ಜಿಲ್ಲೆಗಳಿಗೂ ಜಿಲ್ಲಾಧಿಕಾರಿಗಳಿಗೆ ಪ್ಲೀಸ್ ಪುಟ್ ದಟ್ ಅವ್ರು ಏನು ಯಥಾವತ್ತಾಗಿ ಹೇಳಿದ್ದಾರೆ ಅದೇ ತರನೇ ಹಾಕಿ. ಈ ತರ ಬಂದು ಮತ್ತೆ ಇದು ಅವ್ರದ್ದು ಅರ್ಜಿ ಇದೆ, ಪ್ಲೀಸ್ ಟೇಕ್ ದಿಸ್ ಇನ್ ಟು ದ ಟಪಾಲ್. ಇದನ್ನ ಉಲ್ಲೇಖನೆ ಹಾಕ್ಬಿಟ್ಟು ಇದ್ರಲ್ಲಿರೋ ಅಂಶಗಳನ್ನು ತಗೊಳ್ಳಿ. ಮತ್ತೆ ಅವ್ರು ಏನು ಇದು ಅದು ಹೇಳಿದಿರ ಅಲ್ವಾ ಸರ್ ತಾವು, ಅಲ್ಲೂ ಮೆನ್ಷನ್ ಮಾಡಿದ್ದೀನಿ, ಒಂದೇ ಒಂದು ಸಿಲಿಂಡರ್ ತಲುಪಿಲ್ಲ ಅನ್ನೋದು ಕೂಡ ಇದೆ. ಹೆಚ್ಚುವರಿ ಹಣಕ್ಕೆ ಈ ತರ ತಗೊಂಡಿದ್ದಾರೆ ಅಂತ ಮೆನ್ಷನ್ ಮಾಡಿದಿರಿ ಸರ್. ಅದು ಇದೆ ಕಾಲ್ ಸೆಂಟರ್ ಅಲ್ಲಿ. ಈಗ ಇವರು ನಿಮ್ ಗಮನಕ್ಕೆ ಏನು ಬಂದಿಲ್ಲ ಸರ್? ನೀವೇನು ಫೀಲ್ಡ್ ಅಲ್ಲಿ ಏನು ಯಾರನ್ನು ಕೇಳೋದು? ಇದರ ವಿಚಾರ ಬ್ಲಾಕ್ ಅಲ್ಲಿ ಆಗ್ತಾ ಇರೋದು ಗೊತ್ತಿದೆ. ಶಾರ್ಟೇಜ್ ಇದೆ ಅಂತ ಬಂದಿದೆ. ಸರ್, ಈಗ ನಾವು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅಂತ ಜಿಲ್ಲೆಗಳಿಂದ ಮಾಹಿತಿ ತಗೊಳ್ತಾ ಇದೀವಿ. ಮತ್ತೆ ಒಂದು ವಿಚಾರ, ಜಿಲ್ಲೆಗಳಿಗೆ ಇದು ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ. ತಿಂಗಳು ಸರ್, ಈಗ ಅಲ್ಲ, ಒಂದ್ ನಿಮಿಷ ದಯವಿಟ್ಟು ಸೀಸ್ ಮಾಡಿದ ಸಿಲಿಂಡರ್ ಸೀಸ್ ಸಿಲಿಂಡರ್ಸ್ ಸೀಸ್ ಮಾಡಿದಿಲ್ಲ. ತಗೊಂಡಿದ್ದೀವಿ. ಟೋಟಲ್ 20 ನೀವು ಕನ್ಫ್ಯೂಸ್ ಆಗ್ಬೇಡಿ, ನಾವು ನಿಮ್ಮನ್ನ ಬ್ಲಾಂಕೆಟ್ ಆಗಿ ನೀವು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ಸೀಸ್ ಮಾಡೋ ಉದ್ದೇಶ ಏನ್ ಸರ್? ಜನಗಳಿಗೆ ಕರೆಕ್ಟ್ ರೇಟ್ ಅಲ್ಲಿ ಕರೆಕ್ಟ್ ಸಮಯದಲ್ಲಿ ಸರ್, ಕರೆಕ್ಟ್ ಅಲ್ವಾ? ಒಂದ್ ನಿಮಿಷ. ಸೀಸ್ ಮಾಡಿದ್ದೀರಾ? ನಿಲ್ಲಿಸ. ಸಿಗ್ತಾ ಇದೆಯಾ? ಇಲ್ಲಪ್ಪ, ಒಂದ್ ನಿಮಿಷ ಈಗ ಒಂದೇ ಒಂದು ಸಿಲಿಂಡರ್ ಸಿಗ್ತಾ ಸರ್, ಒಂದ್ ಇದೆಯಾ? ನಿಮಿಷ ದಯವಿಟ್ಟು ಕೇಳಿ. ಒಬ್ರು ಯಾರೋ ಹೇಳಿದ್ದು, ಯಾರೋ ಒಬ್ರು ಮಾಡಿದ್ದಾರೆ, ಅವರು ಆತರ ಮಾಡಿರೋದಕ್ಕೆ ಕರೆಕ್ಟ್ ಆಗಿ ಒಬ್ರಿಗೆ ಶಿಕ್ಷೆ ಆದ್ರೆ ಇನ್ನು 10 ಜನ ಅಲರ್ಟ್ ಆಗ್ತಾರೆ. ಕರೆಕ್ಟ್ ನೀವು ಮಾಡಿದೀರಾ, ಉದ್ದೇಶಕ್ಕೆ ಮಾಡಿದಿರಿ. ಆದ್ರೆ ಅದು ಅಂದ್ರೆ ಈಗ ಏನಾಗಿದೆ ಅಂತ ಅಂದ್ರೆ ಫುಲ್ ಕಳ್ಳರು ಪ್ರಪಂಚದಲ್ಲಿ ನೀವೆಲ್ಲ ಒಂದ್ ಕಡೆ ಯಾವ್ದೋ ಒಂದೇ ಒಂದ್ ಕಳ್ಳರು ಇಟ್ಕೊಂಡ್ ಬಂದಿದ್ದೀರಿ. ಆ ಕಳ್ಳನ ಇದ್ರ ಕಾರಣಕ್ಕೆ ಎಚ್ಚೆತ್ಕೋಬೇಕು ಅಂತ ಹೇಳಿ ಅದೊಂದು ಸಂದೇಶ ಆಗ್ಲಿ ಅಂತ ಹೇಳಿ ನೀವು ಮಾಡಿದಿರಿ. ರ್ಯಾಂಡಮ್ ಆಗಿ ಹೆಂಗೋ ಮಾಡಿ ನಿಮ್ ಕೈ ಸಿಗ್ದವ್ರ ಮಾಡಿದಿರಿ. ಅದ್ರ ಫಲ ಏನಾಗ್ಬೇಕಾಗಿತ್ತು? ಇನ್ನು ಹೆಚ್ಚಾಗಿ ಕಸ್ಟಮರ್ಸ್ಗೆ ಯೂಸೇಜ್ ಕಸ್ಟಮರ್ಗೆ ಸರಾಗವಾಗಿ ಸುಲಭವಾಗಿ ನಿಗದಿತ ದರಕ್ಕೆ ನ್ಯಾಯವಾಗಿ ಸಿಲಿಂಡರ್ ಸಿಗ್ಬೇಕಿತ್ತು, ಸಿಕ್ಕಿಲ್ವಲ್ಲ? ಈಗ ನಾವು ಏನಾದ್ರೂ ಈಗ ಒಂದು ಜನರಲ್ ಕಂಪ್ಲೇಂಟ್ ಗೆ ತಾವೇನ್ ಹೇಳಿದ್ರಿ, ವಿ ವಿಲ್ ಡೆಫಿನೆಟ್ಲಿ ಅಡ್ರೆಸ್. ಎರಡನೇದು ಪರ್ಟಿಕ್ಯುಲರ್ ಆಗಿ ಏನಾದ್ರು ಆ ತರದ್ದು ಇದ್ರೂ ಕೂಡ ಹೇಳಿ, ವಿ ವಿಲ್ ಟೇಕ್
ಮೇಡಮ್ ಈಗ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೆ ಯಾವ ಹೋಟೆಲ್ ಸರ್, ಈಗ ಹೇಳಿ ಅಂತ ಹೇಳ್ತಾ ಇಲ್ಲ ನಾನು. ಆ ತರದ್ದು ಏನಾದ್ರು ಕಂಡು ಬಂದ್ರೆ ಹೇಳಿ, ಆದ್ರೆ ಅದನ್ನ ನೀವು ಹೇಳಿ ಅಂತ ಈ ಹೇಳ್ತಿದ್ದೀನಿ. ಕೂಡ್ಲೇನೆ ಕ್ರಮ ತಗೊಳ್ಳಿ. ಈ ಕೂಡ್ಲೇನೆ ನಿಮ್ಮ ಯಾರು ಏನಿದ್ದಾರೆ ವಿಜಿಲೆನ್ಸ್ ಅಥವಾ ಏನೇನೋ ಎಲ್ಲ ಇದೆಯಲ್ಲ, ಎಲ್ಲ ವಿಂಗ್ಸ್ ಎಲ್ಲ ಇದಾವಲ್ಲ, ಅವ್ರಿಗೆಲ್ರಿಗೂ ಹೇಳಿ. ಯಾಕಂದ್ರೆ ಖಂಡಿತ ಸರ್, ಹೇಳಿ. ಈಗ ಇಷ್ಟೊಂದು ಈಗ ಸಿಲಿಂಡರ್ ಬಂದಾಗ at least ಸಿಲಿಂಡರ್ ಈಗ ಸಿಕ್ಕಿಲ್ಲ ಒಂದ್ ಅಂದ್ರೆ ನಿಮಿಷ ಸರ್, 2 ತರ ಇರ್ತದೆ. ಸಿಲಿಂಡ್ರೇ ಬರ್ಲಿಲ್ಲ ಅಂದ್ರೆ ಅದು ಒಂದು ರೀತಿ ಬೇರೆ ಪ್ರಾಬ್ಲಮ್. ಬರ್ತಿಲ್ಲ, ನಾನು ಹೇಳ್ತಾ ಇರೋದು ಇನ್ಪುಟ್ ಬಂದಿದೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗ್ತಿಲ್ಲ. ಅದು ತಾವು ಹೇಳ್ತಾ ಇದ್ದೀರಲ್ಲ, ಆ ತರದಕ್ಕೆ ಏನೇನಾಗಿದೆ ಅಂತ ನೀವು ಬಂದು ಹೇಳಿದಾಗ ಪಬ್ಲಿಕ್ ಅದಕ್ಕೆ ಏನ್ ಆಕ್ಷನ್ ಮಾಡ್ಬೋದು ಅನ್ನೋದನ್ನ ಖಂಡಿತ ಟೇಕ್ ಇನ್ ಟು ಕನ್ಸಿಡರೇಷನ್. ಸರಿ, ಇಷ್ಟು ದಿನದವರೆಗೆ ನಮ್ಗೆ ಏನ್ ಕಮರ್ಷಿಯಲ್ ಸಿಲಿಂಡರ್ಸ್ ಬರ್ತಾ ಇದೆ ಎಲ್ಲ ಗ್ಯಾಸ್ ಏಜೆನ್ಸಿಗೆ, ಅದು ಕಸ್ಟಮರ್ಸ್ಗೆ ಏನ್ ಇಂಜೆಕ್ಟ್ ಆಗ್ಬೇಕಾಗಿದೆ ಅದ್ರ ಪ್ರಕಾರ ನಾನು ಡೈಲಿ OMCs ಅವರಿಂದ ಮಾಹಿತಿ ತಗೊಳ್ತೀವಿ. ಎಷ್ಟು ಸಿಲಿಂಡರ್ಸ್ ಕರೆಕ್ಟ್ ಆಗಿ ಪ್ರತಿಯೊಂದು ಜಿಲ್ಲೆ, ಯಾಕಂದ್ರೆ ದಿಸ್ ಇಸ್ ಅ ಸ್ಟೇಟ್ ಆಫೀಸು, ಒಂದೇ ರೀಜನ್ ವಾರು ಅಂತ ಇಲ್ಲ. ಪ್ರತಿಯೊಂದು ಜಿಲ್ಲೆಗೆ ಕರೆಕ್ಟ್ ಆಗಿ ಸಪ್ಲೈ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ಕನ್ಫರ್ಮೇಶನ್ ಆಗಿ ನಾವು ಆಯಿಲ್ ಕಂಪನೀಸ್ ಇಂದ ತಗೊಳ್ತೀವಿ. ಆದ್ರೆ ಲೋಕಲಿ ಏನು ಪ್ರಾಬ್ಲಮ್ ಆಗ್ತಿದೆ, ತಾವು ಹೇಳ್ತಿರ್ತಕ್ಕಂಥ ಪ್ರಾಬ್ಲಮ್ ನಾವು ಬರ್ಕೊಟ್ಟಿದ್ದೀರಾ, ಖಂಡಿತ ಐ ಪುಟ್ ದಿಸ್ ಟು ದ DCs, ಡಿಸ್ಟ್ರಿಕ್ಟ್ ಕಮಿಷನರ್ಸ್ಗೆ ಹೇಳ್ತೀವಿ. ಇದು ಏನ್ ಆಗ್ತಾ ಇದೆ, ಏನಿದೆ, ಮತ್ತೆ ನೀವು ಹೇಳಿದ್ದು ಇದು ಎಲ್ಲಿದೆ ಹೇಳಿ ಸರ್, ಎಲ್ಲಿ ಬರ್ದಿದ್ದೀರಿ? ಇದೆ ಅಲ್ಲ ಅಕ್ರಮ ಹಣದಲ್ಲಿ ಇದೆಂತದ್ದು ಹಗಲುದು ರೋಡಿಂಗ್ ಮಾಡುತ್ತಿದೆ, ಇದೇನ್ ಬರ್ಲಿ, ಎಲ್ಲಿ ಹಣ ಇಟ್ಸ್ ಅ ಮೋರ್ ಪ್ರೈಸ್ ದೇ ಆರ್ ಪ್ರೈಸಿಂಗ್ ಅಂತ ಎಲ್ಲ ಕಡೆ ಮೇಡಮ್, ಎಲ್ಲ ಕಡೆ ನಾನು ಹೇಳ್ತಾ ಇರೋದು ತಮ್ಮ ಲೆಟರ್ ಅಲ್ಲಿ ಹೇಳಿ ಎಲ್ಲಾನು ಇದಿದೆ. ನೀವೆಲ್ಲ ಮೆನ್ಷನ್ ಮಾಡಿ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ 20 ದಿನಗಳಲ್ಲಿ ರಾಜ್ಯದಲ್ಲಿ ಯಾರಿಗಾದ್ರೂ ಒಂದೇ ಒಂದು ವಾಣಿಜ್ಯ ಸಿಲಿಂಡರ್ ನಿಗದಿತ ಬೆಲೆಗೆ ಸಿಕ್ಕಿದ್ದಾರೆ ತೋರಿಸಿ ಅಂತ ನಾವು ಕೇಳ್ತಾ ಇದ್ವಿ. ನಿಗದಿತ ಬೆಲೆ ಅಂತ ನಿಗದಿತ ಬೆಲೆ ಹಾಕಿದ್ವಿ. ಇದನ್ನು ಮೆನ್ಷನ್ ಮಾಡಿ, ಲಾಸ್ಟ್ ಪ್ಯಾರಾ ಓದಿ. ಪುಟ್ ದಟ್ ಇನ್ ಟು ದ ಮೆನ್ಷನ್. ಎಲ್ಲ ಜಿಲ್ಲಾಧಿಕಾರಿಗಳಿಗೇನು ಕೂಡ ಅಡ್ರೆಸ್ ಮಾಡಿ ಲೆಟರ್ ಹಾಕಿ, ಅಂಡ್ ಐ ಪುಟ್ ಇನ್ ಟು ದ ಗ್ರೂಪ್ ಸರ್, ಯಾರು ಇದ್ದಾರೆ ಕನ್ಸರ್ನ್ಡ್ ಎಕ್ಸಿಕ್ಯೂಟಿವ್ ಸ್ಟಾಫ್ ಫೀಲ್ಡ್ ಅಲ್ಲಿ, ಅವರು ಅದನ್ನ ನೋಡ್ಬಿಟ್ಟು ಕರೆಕ್ಟ್ ಆಗಿ ಇದು ಮಾಡ್ಬೇಕು ಅಂತ ಟೇಕ್ ಎ ಕಾಲ್. ವಿಲ್ ಇನ್ಫಾರ್ಮ್ ದ ಕಮಿಷನರ್ ಆಲ್ಸೋ, ಡೋಂಟ್ ವರಿ ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಇದು ಇನ್ಪುಟ್ ಫಾರ್ ದ DCs ಕನ್ಸರ್ನ್. ಎಲ್ಲ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅವರಿಗೂ ಕೂಡ ಇಮೇಲ್ ಮಾಡಿಸ್ತೀವಿ, ಇದು ಕೂಡ ಲೆಟರ್ ಹಾಕಿಸಿ ಸೆಂಡ್. ಒಂದು ಅಡಾನ್ ಇದಕ್ಕೆ ಅಂದ್ರೆ ಮಾಹಿತಿ ತಗೊಳ್ಳೋದು. ಈಗ ನೀವು ಇಂಡಿಯನ್ ನಿಮ್ಗೆ ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಸಿಲಿಂಡರ್ ಬಂತು ಅಂತ. ಡಿಸ್ಟ್ರಿಬ್ಯೂಷನ್ ಮಾಹಿತಿ ಸಿಗಲ್ಲ ನಿಮಗೆ? ಯಾವುದು ಟು ದ ಡಿಸ್ಟ್ರಿಬ್ಯೂಟರ್ಸ್, ಅದು ಆಯಿಲ್ ಕಂಪನಿ ಅವ್ರ ಹತ್ರ ಡೇಟಾ ಬೇಸ್ ಅಲ್ಲಿ ಇರ್ತವೆ. ಅಂದ್ರೆ ಡೇಟಾ ಬೇಸ್, ಅವ್ರದ್ದು ಡೇಟಾ ಬೇಸ್ ಏನ್ ಮೇಂಟೈನ್ ಆಗ್ತಾ ಇರ್ತಲ್ಲ ಬ್ಯಾಕ್ ಎಂಡ್ ಅಲ್ಲಿ ಸರ್ವರ್ಸ್ ಅಲ್ಲಿ, ಆ ತರ ಡೇಟಾ ಬೇಸ್ ಅಲ್ಲಿ ಅವರು ಮೇಂಟೈನ್ ಮಾಡ್ಕೊಳ್ತಾರೆ. ಈಗ ನಮಗೇನು ಡೈಲಿ ಇಷ್ಟು ಡಿಸ್ಪ್ಯಾಚ್ ಮಾಡಿರ್ತಾರೆ ಆಯಿಲ್ ಕಂಪನೀಸ್ ಇಂದ ಅನ್ನೋದನ್ನ ನಾವು ಎನ್ಶೂರ್ ಮಾಡ್ಕೊಳ್ತೀವಿ. ಅದು ಗೊತ್ತಾಗ್ಬೇಕಂತ ನಾನು ಹೇಳೋದು. ಈಗ ಅವರು ಅಧಿಕೃತವಾಗಿರುವಂತಹ ರಿಜಿಸ್ಟರ್ಡ್ ಅಥವಾ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಇಂಡಸ್ಟ್ರೀಸ್ಗೆ ಹೋಟೆಲ್ ಸಪ್ಲೈ ಮಾಡಿದ್ರ ಅಥವಾ ಏನು? ಅದು ಜಿಲ್ಲಾವಾರು ಏನಿರ್ತದೆ ಅದನ್ನ ಪ್ರತಿ ಜಿಲ್ಲಾಧಿಕಾರಿಗಳಿಗೂ ನಾವು ಮಾಹಿತಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಜಿಲ್ಲೆಗೆ ಇವತ್ತು 2000 ಸಿಲಿಂಡರ್ ಸಪ್ಲೈ ಆಗಿದೆ ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ, ಅಷ್ಟು 1000 ಸಿಲಿಂಡರ್ಸ್ ಅವ್ರ ಜಿಲ್ಲೆಗೆ ಉಪಯೋಗಕ್ಕೆ ಏನ್ ತಗೊಂಡಿರ್ತಾರೆ ಅದನ್ನ ಎಲ್ಲಾ ಜನರಿಗೆ ಹೋಗ್ತಾ ಇದೆಯಾ ಅನ್ನೋದು ಎನ್ಶೂರ್ ಮಾಡ್ಕೊಳ್ಳೋದು ಆ ಜಿಲ್ಲೆ. ಮತ್ತೆ ಇನ್ನೂ ಒಂದು ವಿಚಾರ, 2 ನಿಮಿಷ. ಹಲೋ, ನಮಸ್ತೆ, ಹೇಳಿ. ವಿಕಾಸ್ ಸಾವ್ದಂತ. ಓಕೆ, ಓಕೆ ಓಕೆ, ಸರಿ ಸರಿ, ಅವ್ರಿಗೂ ಹೇಳಬೇಕು. ಹಾಂ, ಓಕೆ, ಸರಿ, ಓಕೆ ಅಮ್ಮ, ಆಯಿತು, ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು. ನಾನು ಸೈನ್ಸ್ ಅನ್ನು ಇದು ಅದೆಲ್ಲ ಪ್ರಿಂಟ್ ತಗೊಳ್ಳಿ, DCಗೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕಾಗ್ತದೆ. ಹಾಂ ಮೇಡಮ್, ಬಂದಿದೆ ನಾಳೆ ನಮಗೆ ಬಂದಿದೆ, ಮೇಲಲ್ಲಿ ಬಂದಿದೆ. ಆಗಿದೆ ಅದು ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರಿಗೆ ಮಾತಾಡಬೇಕಾಗ್ತದೆ. ಐ ಟಾಕ್ ಟು ದೆಮ್ ಲೇಟರ್, ಆಯಿತಾ? ಅದು ಏನು ಡಾಕ್ಯುಮೆಂಟ್ಸ್ ಇದೆ ಅದು ಮಾಡಿ ಇದು ಬರ್ಕೊಳ್ಳಿ. DCಸ್ಗೆಲ್ಲ ಲೆಟರ್ ಹಾಕಿ, ಮತ್ತೆ ಕ್ಲೀನಾಗಿ ಏನು ಪಾಯಿಂಟ್ ಡಿಸ್ಕಸ್ ಆಯಿತು, ಐ ಗೆಸ್ ನಿಮಗೆ ಅರ್ಥ ಆಗಿದೆ ಅಂತ ಅದನ್ನ ನೋಟ್ ಮಾಡಿಕೊಂಡು ಇದನ್ನು ಕೂಡ ಏನು ಇವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇದನ್ನ ಉಲ್ಲೇಖ ಹಾಕ್ಬಿಟ್ಟು ಅದೇ ರೀತಿಯಲ್ಲಿ ಕರೆಕ್ಟಾಗಿ ಎಲ್ಲ ಜಿಲ್ಲೆಗೂ ಹೋಗಬೇಕು. ಆ್ಯಂಡ್ ಎಸ್ಪೆಷಲಿ ಮೆನ್ಷನ್ ಫಾರ್ ಬೆಂಗಳೂರು ರೀಜನ್. ಬೆಂಗಳೂರು ತಾವು ಏನು ಹೋಟೆಲ್ ವಿಚಾರಕ್ಕೆ ಬೆಂಗಳೂರಿಗೆ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು, ಯು ಮೇಕ್ ಎ ಸಪ್ರೇಟ್ ಲೆಟರ್ ಟು ಬ್ಯಾಂಗ್ಳೂರ್ ಅರ್ಬನ್
in Bangalore IRS. Make a separate letter to the IRS and Bangalore urban and DC ಅವರ ಗಮನಕ್ಕೆ ತಗೊಂಡು ಬನ್ನಿ ಜಿಲ್ಲಾಧಿಕಾರಿಗಳಿಗೆ. ಮತ್ತೆ you put a letter copy to additional director. IRA ರೀಜನ್ಸ್ ಇದೆಯಲ್ಲಪ್ಪ ಅವ್ರ ಅಡಿಷನಲ್ ಡೈರೆಕ್ಟರ್ಗೂ ಹಾಕಿ ಅದನ್ನ ಕ್ರಮಕ್ಕಾಗಿ ಅಂತ ಹೇಳಿ ನಮಗೆ ಇದನ್ನ ವರದಿ ಹಾಕಿ. ದಟ್ ಇಸ್ ಅ ಒನ್ ಪಾರ್ಟ್. ಆಮೇಲೆ ಆಯಿಲ್ ಕಂಪನೀಸ್ಗೆ ಸೆಕೆಂಡ್ ಲೆಟರ್ ಬೇರೆ ಮಾಡಿ. ಅರ್ಥ ಆಯ್ತಾ? ಈಗ ನಮಗೆ ಮೇಡಮ್ ನಮಗೆ ನಾಳೆ ಆದರೂ ಕೊಡಿ ಮಾಹಿತಿ. ನಮಗೆ ಅಟ್ಲೀಸ್ಟ್ ಜಿಲ್ಲಾವಾರು ನೀವು ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದಿರಿ, ಜಿಲ್ಲಾವಾರು ಗ್ಯಾಸ್ ಸಿಲಿಂಡ್ರು, ವಾಣಿಜ್ಯ ಗ್ಯಾಸ್ ಸಿಲಿಂಡ್ರು ಎಷ್ಟು ಕ್ವಾಂಟಿಟಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಮತ್ತೆ ಆಮೇಲೆ ಒಂದು ಸಮಸ್ಯೆ ಇದೆ ಮೇಡಮ್, ಈಗ ಬಹಳ ಇಂಪಾರ್ಟೆಂಟ್ ಮಾಡ್ಬಿಟ್ಟು ಹೇಳೋದು. ಈಗ ಹೋಟೆಲ್ ಅವ್ರು ಹೇಳೋದು ನಮಗೆ, ಹೋಟೆಲ್ ಅವ್ರಿಗೆ ಏನು ಈಗ ಇದೊಂಥರ ಕಾಂಪಿಟೇಟಿವ್ ಇದೇ ಆಗ್ಬಿಟ್ಟಿತ್ತು ಬಿಸ್ನೆಸ್. ಯಾವುದು ಗ್ಯಾಸ್ ಸಪ್ಲೈ ಮಾಡೋದು, ಹಿಂದೆ ಓಪನ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಸಪ್ಲೈ ಮಾಡ್ತಾ ಇದ್ರು, ಎಲ್ಲರೂ ಅದನ್ನು ತಗೊಂತಾ ಇದ್ರು. ಈಗ ಹೊಸದಾಗಿ ಏನ್ ಮಾಡಿದ್ದಾರೆ, ಈಗ ಸಿಲಿಂಡರ್ ಸಪ್ಲೈ ಮಾಡೋದಕ್ಕೆ ನೀವು ಏನೋ ಒಂದಷ್ಟು ಇದನ್ನ ಮಾಹಿತಿ ಎಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಏನೋ ಹೇಳಿದಾರೆ ಅಂತ ಅವ್ರಿಗೆ. ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಇವಾಗ ಮಾಡ್ಕೊಂಡು ಅದಕ್ಕೆ ಖಾಲಿ ಸಿಲಿಂಡರ್ಗೆ ಎಷ್ಟನ್ನ ಕಟ್ಟಿಸ್ಕೊಂಡು ಕೊಡಬೇಕು ಅಂತ ಹೇಳಿ ಈಗ ಅದನ್ನ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ಶುರು ಮಾಡಿದ್ದಾರೆ ಇವರು ಎಲ್ರಿಗೂ. ಏನ್ ರಿಜಿಸ್ಟರ್ ಅದೇ ಮೇಡಮ್ ಅದೇ ಒಂದು ವೀಕಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆಲ್ಲ ಹೋಟೆಲ್ ಮಾಲೀಕರಿಗೆ ಕರೆ ನೀಡಿದ್ದಾರೆ. ಅಲ್ಲ ಕಮರ್ಷಿಯಲ್ ಸಿಲಿಂಡರ್ ಯಾರು ರಿಜಿಸ್ಟರ್ಡ್ ಕಸ್ಟಮರ್ ಇರುತ್ತೋ ಅವ್ರಿಗೆ ಸಿಗೋದು. ಸುಮ್ಮನೆ ಅವ್ರು ಏನ್ ಹೇಳಿರೋದು, ಈಗ ಯಾರು ಈ ಕಸ್ಟಮರ್ ಅಂತ ರಿಜಿಸ್ಟರ್ ಆಗಿರಲ್ಲ ಅಂದಾಗ ಸುಮ್ನೆ ಹೋಗ್ಬಿಟ್ಟು ನೀವ್ ಹೇಳಿದ್ದು ಅದೇ ಬ್ಲಾಕ್ ಮಾರ್ಕೆಟ್ಗೆ ಕಾರಣ ಆಗ್ತಕ್ಕಂಥದ್ದು. ಅದಕ್ಕೇನೆ ಪರ್ಟಿಕ್ಯುಲರ್ ಆಗಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರೋ ಕಸ್ಟಮರ್ ಅಂತ ಇದ್ರೆ ಹೇಳಿ ಸರಿ. 90% ಆಫ್ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಇವ್ರಿಗೂ. ಪ್ರಾಕ್ಟಿಕಲ್ ಆಗಿ ಹೋಟೆಲ್ ಅವ್ರು ಏನೆಲ್ಲ ನಡೆಸ್ತಾ ಇದ್ರು, ಸಿಲಿಂಡರ್ ಇಟ್ಟು ನಡೆಸ್ತಾ ಇದ್ರಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳುವಂತಹ ಅಗತ್ಯತೆ ಅನಿವಾರ್ಯತೆ ಅವ್ರಿಗೆ ಬಂದಿರ್ಲಿಲ್ಲ ಇದುವರೆಗೂ ರಿಜಿಸ್ಟರ್ ಮಾಡಿ. ಯಾಕಂದ್ರೆ ಗ್ಯಾಸ್ ಎಲ್ಲ ಕಡೆ ಸಿಗುತ್ತೆ. ಇವ್ನಿಗೆ HP ಹೇಳ್ತಾನೆ, ಇಂಡಿಯನ್ ಅವ್ರಿಗೆ ಹೇಳ್ತಾನೆ, 5 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತಾನೆ, 100 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ. ಈ ತರದ ವಾತಾವರಣ ಇದ್ದಾಗ ನಾವು ರಿಜಿಸ್ಟರ್ ಮಾಡ್ಕೊಂಡು ತೋರಿಸಿ ಅವ್ರ ಹತ್ರ ಸಿಲಿಂಡರ್ ತಗೋಬೇಕು ಅನ್ನೋ ತರಕ್ಕೆ ಡೊಮೆಸ್ಟಿಕ್ ಅಲ್ಲಿ ಇತ್ತಲ್ಲ, ಆ ತರದ ಒಂದು ಪ್ರಮೇಯನೇ ಬಂದಿರ್ಲಿಲ್ಲ ಕಮರ್ಷಿಯಲ್ ಅವ್ರಿಗೆ ಹೇಳ್ಬಿಡ್ತೀನಿ. ಸೊ ಆ ಬಂದಿರೋದ್ ಕಾರಣಕ್ಕಾಗಿ ಬಹುತೇಕ 95% ಆಫ್ ಹೋಟೆಲ್ಸ್ ಬೆಂಗಳೂರಲ್ಲಿ, ನಾನು ಬೆಂಗಳೂರಿಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ, ಬೆಂಗಳೂರಿರೋ 95% ಆಫ್ ಹೋಟೆಲ್ ಅವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಈಗ ನೀವೇನಾದ್ರೂ ನಾವು ಆಯಿಲ್ ಕಂಪನಿ ಅವ್ರಿಗೆ ಕೇಳಿದಾಗ ಈಗ ಕೆಲವ್ರು ಏನಂದ್ರೆ ಕೆಲವರೆಲ್ಲ KYC ಮಾಡಿದರೆ ಫೇಕ್ ಆಗೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋ ಅಂಥದ್ದೆಲ್ಲ ಇರುತ್ತೆ. ಅದಕ್ಕೆ ಪ್ರಾಪರ್ ಆಗಿರೋ ಅಂತ ರಿಜಿಸ್ಟರ್ ಕಸ್ಟಮರ್ಗೆ ನಾವು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಆಯಿಲ್ ಕಂಪನಿಯವರು ನಮಗೆ ಇದೆಲ್ಲ ಅದಕ್ಕೆ ಹೇಳ್ತಾರೆ. ನಿಮ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಗೊತ್ತಿದ್ರೆ ನೀವು ಅವ್ರಿಗೆ ಪ್ರಶ್ನೆ ಕೇಳೋದಕ್ಕೂ ಸರಿ ಹೋಗುತ್ತೆ, ಅವ್ರ ಉತ್ತರ ಪಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ, ಇಡೀ ಬೆಂಗಳೂರಿನೆಲ್ಲ ಅಥವಾ ಕರ್ನಾಟಕದಲ್ಲಿ 95% ಆಫ್ ಹೋಟೆಲ್ ನಡೆಸ್ತಾ ಇರುವಂತವ್ರು ಸಿಲಿಂಡರ್ ತಗೊಳ್ಳೋದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಅವ್ರ ಅಮ್ಮ ಮ್ಯಾಕ್ಸಿಮಮ್ ಅವ್ರು ಮಾಡಿದ್ರೆ ಏನ್ ಮಾಡಿರ್ತಾರೆ, ಸಿಲಿಂಡರ್ ಏನ್ ಖಾಲಿ ಸಿಲಿಂಡರ್ ತಗೊಳ್ಳೋದಕ್ಕೆ ಒಂದು 2,000 3,000 ಡೆಪಾಸಿಟ್ ಕೊಟ್ಬಿಟ್ಟು ನಮ್ಗೆ 3 ಸಿಲಿಂಡರ್ 4 ಸಿಲಿಂಡರ್ ತಗೊಂಡಿರ್ತಾರೆ. ಆ ಸಿಲಿಂಡರ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಈ ತರದ ಒಂದು ಡೆಪಾಸಿಟ್ ಕಟ್ಟಿ ಅವ್ನು ಕೊಡೋ ಅಂತ ಅದೊಂದು ಬಿಲ್ ಇಟ್ಕೊಂಡಿರ್ತಾರೆ. ಆ ಬಿಲ್ ಇವಾಗ ಬಹುತೇಕ ಹೋಟೆಲ್ ಅವ್ರ ಹತ್ರ ಬಿಲ್ಗಳು ಇರಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಆಯಿಲ್ ಕಂಪನಿಯವರು ನಿಮ್ಮ ಹತ್ರ ನಿಮಗೆ ಉತ್ತರ ಕೊಡ್ತಾ ಇದ್ದಾರೆ, ನಾವು ರಿಜಿಸ್ಟರ್ಡ್ ಹೋಟೆಲ್ ಅವ್ರಿಗೆ ರಿಜಿಸ್ಟರ್ಡ್ ಇವ್ರಿಗೆ ಸಪ್ಲೈ ಮಾಡ್ತೀವಿ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಅವ್ರು ಚೀಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಯಾರು ರಿಜಿಸ್ಟರ್ 95% ಜನ ರಿಜಿಸ್ಟರ್ ಆಗಿಲ್ಲ. ನೀವು ರಿಜಿಸ್ಟರ್ಡ್ ಹೋಟೆಲ್ ಅವ್ರಿಗೆ ಮಾತ್ರ ಕೊಡ್ತೀವಿ ಸಪ್ಲೈ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಮತ್ತೆ ಸರ್ಕಾರಕ್ಕೂ ಅವರು ಅದೇ ಉತ್ತರ ಕೊಡ್ತಾ ಇದ್ದಾರೆ. ಅವರು ಅಲ್ಲಿ ಕೇಳಬೇಕಾದ್ರೆ ಒಂದು ಕಸ್ಟಮರ್ ಏನೋ ಒಂದು ಐಡಿನೋ ಅಥವಾ ಪ್ರೂಫ್ ಆಫ್ ಎವಿಡೆನ್ಸ್ ಅನ್ನೋದು ಇರುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದ್ರ ಬಗ್ಗೆ ಏನು ಅವರು ಕರೆಕ್ಟ್ ಆಗಿ ಸ್ಪಷ್ಟ ಅಂದ್ರೆ ದೃಢೀಕೃತ ಇದೆ ಅನ್ಬೇಕು ಅನ್ನೋದನ್ನ ನಾವು ಆಯಿಲ್ ಕಂಪನಿ ಹತ್ರ ಕನ್ಫರ್ಮ್ ನೋಟ್ ಮಾಡ್ಕೊಳ್ಳಿ. ಇದು ನೋಟ್ ಮಾಡ್ಕೊಂಡು ಅದನ್ನ ಮಾಡ್ಕೋಬೇಕು. ಅವ್ರು ಹೇಳ್ತಾ ಇರೋದು ಅಪ್ಪಟ ಸುಳ್ಳು. ನಾನು ಹೇಳ್ತಾ ಇರೋದು ನೋಟ್ ಮಾಡ್ಕೊಳ್ಳಿ. 95% ಆಫ್ ಬೆಂಗಳೂರಲ್ಲಿ ಹೋಟೆಲ್ ನಡೆಸ್ತಾ ಇರುವಂತಹ ಜನರ ಹತ್ರ ಈ ತರದ್ದು ಗ್ಯಾಸ್ ಏಜೆನ್ಸಿ ಅವರಿಗೆ ರಿಜಿಸ್ಟರ್ ಆಗಿರುವಂತದ್ದು ಇಲ್ಲ, ಆಗಿಲ್ಲ. ಅವರು ಇಂತಹ ಸಂದರ್ಭದಲ್ಲಿ ಅವರು ಫೇರ್ ಆಗಿ ಯೂನಿಫಾರ್ಮ್ ಆಗಿ ಮತ್ತೆ ಫೇರ್ ಆಗಿ ಈ ಪರಿಸ್ಥಿತಿ ಈಗಿದ್ದಾಗ ರಿಜಿಸ್ಟರ್ ಆಗಿಲ್ಲ ಅಂತ ಅಂದಾಗ ಫೇರ್ ಆಗಿ ಮತ್ತೆ ಯೂನಿಫಾರ್ಮ್ ಆಗಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ? ಈಚ್ ಅಂಡ್ ಎವ್ರಿ ಕಸ್ಟಮರ್ ಕಮರ್ಷಿಯಲ್ ಅಂತ ಬಂದಾಗ ಡೊಮೆಸ್ಟಿಕ್ ಗಾದ್ರೆ ಕನೆಕ್ಷನ್ ಅಂತ ಬರುತ್ತೆ, ಕನೆಕ್ಷನ್ ಅಂತ ಬರುತ್ತೆ. ಬಟ್ ಕಮರ್ಷಿಯಲ್ ಅಂತ ಬಂದಾಗ ಇಟ್ ಈಸ್ ಅವೈಲಬಲ್ ಟು ಎವ್ರಿಬಡಿ. ಆದ್ರೆ ಆ ಒಂದು ಸಿಲಿಂಡರ್ಗೂ ಏನಾದ್ರೂ ಒಂದು ಐಡೆಂಟಿಟಿ ಅಂತ ಇರ್ಬೇಕಲ್ಲ. ಇವಾಗ ಇನ್ನೂ ಹೇಗ್ ಮಾಡಿದ್ರು ಅಂದ್ರೆ ಯಾಕೆ ರಿಜಿಸ್ಟರ್ಡ್ ಇದನ್ನ ಮಾಡಿಸ್ಬೇಕು ಅನ್ನೋದು ಒಂದು ಇದು ಆಕ್ಚುಲಿ ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ ಬಂತು. ಸೆಂಟ್ರಲ್ ಗವರ್ಮೆಂಟ್ ಇಂದ ಏನಾಯ್ತು, ಅಟ್ಲೀಸ್ಟ್ ದೇ ಗೆಟ್ ರಿಜಿಸ್ಟರ್ಡ್ ಒಂದು ಅಂದಾಜಲ್ಲಿ ಇವ್ನು ನಿಜವಾಗ್ಲೂ ಆರ್ಗನೈಸೇಷನ್ ನಡೆಸ್ತಾ ಇದ್ದಾನೆ ಅನ್ನೋದು ಒಂದು ಕನ್ಫರ್ಮಿಟಿಗೆ
ಯಾಕೆ ಮೇಡಮ್ ಯಾಕಂದ್ರೆ ಈಗ ಮುಂಚೆ ಆಗ್ಬೇಕು. ರಿಜಿಸ್ಟ್ರೇಷನ್ ಬಗ್ಗೆ ನನ್ನ ಪ್ರಕಾರ ಇಲ್ಲ. ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು, ಈಗ ಆಗ್ತಾ ಇದೆ. ಆಗಿದ್ರೆ ರಿಜಿಸ್ಟ್ರೇಷನ್ ಆಗ್ಬಿಟ್ಟಿದ್ರೆ ಸಮಸ್ಯೆ ಎತ್ತಿರ್ಲಿಲ್ಲ. ರಿಜಿಸ್ಟರ್ ಆಗಿರೋರು ಯಾಕಪ್ಪ ನೀನ್ ಕೊಟ್ಟಿಲ್ಲ ಅಂತ ಹೇಳಿ ನೇರವಾಗಿ ಕೇಳ್ಬೋದಾಗಿತ್ತು. ಹಿಂದಿದ್ದು ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ ಆಗಿಲ್ಲ 95%. ರಿಜಿಸ್ಟರ್ ಆಗಿಲ್ಲ, ಮತ್ತೆ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ವಾರ್ಫುಟ್ ಅಲ್ಲಿ ಆಗ್ಬೇಕು. ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ನೀವು ವಾರ್ಫುಟ್ ಅಲ್ಲಿ ಮಾಡ್ಲಿಲ್ಲ, ಈಗ್ಲೂ ಮಾಡ್ತಾ ಇಲ್ಲ, ಮಾಡಿಲ್ಲ. ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ಒಂದು ಅಗತ್ಯತೆ ಇವಾಗಿದೆ, ಅನಿವಾರ್ಯತೆ ಇದೆ ಅನ್ನೋದನ್ನೇ ಹೋಟ್ಲವ್ರಿಗೆ ಗೊತ್ತಾಗಿಲ್ಲ. ಹೇಗೆ ರಿಜಿಸ್ಟರ್ ಮಾಡ್ತೀರಿ, ಹೇಗೆ ಇದನ್ನ ಯೂನಿಫಾರ್ಮ್ ಸಪ್ಲೈ ಹೋಟೆಲ್ ಅಸೋಸಿಯೇಷನ್ ಅವರಿಗೆ ಗೊತ್ತು. ನಾನು ಅವ್ರ ಮಾತಾಡಿದ್ದೀನಿ ಮೇಡಮ್, ಅವ್ರ ಮಾತಾಡ್ಕೊಂಡು ಬನ್ನಿ. ಓಕೆ, ಅವರು ಕೂಡ ಮೀಟಿಂಗ್ ಅಲ್ಲಿ ಅವ್ರು ಯಾರು ಅಸೋಸಿಯೇಷನ್ ಅವರು ಜನರಿದ್ದಾರೆ, ಅವರ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ರಿಜಿಸ್ಟ್ರೇಷನ್ಗೆ ಮಾಡ್ಕೊಳಕ್ ಸಮಸ್ಯೆ ಆಗತ್ತೆ, ನಮ್ಗೆ ಇವಾಗ ಈ ತರ ಸಮಸ್ಯೆ ಇದೆ, ಆದ್ರೂ ಈ ಟೈಮಲ್ಲಿ ನಮಗೆ ರಿಜಿಸ್ಟರ್ ಮಾಡಕ್ಕೆ ಹೇಳ್ತಾ ಇದ್ದೀರಾ ಇದು ಅಂದ್ಬಿಟ್ಟು ಮಿನಿಸ್ಟರ್ ಸರ್ ಹತ್ರ ಕೂಡ ಮಾತಾಡ್ಬೇಕಾದ್ರೆ ಹೇಳಿದ್ರು. ಆ ಟೈಮಲ್ಲಿ ನಾವು ಏನು ಹೇಳಿದ್ರು ಸರ್ ಕೂಡ ಅಂತ ಅಂದ್ರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಇವರು ನಿಜವಾಗ್ಲೂ ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡ್ತಾ ಇರೋಂತ ಮನುಷ್ಯರು, ಅದಕ್ಕೆ ಇವರಿಗೆ ಕೊಡಬೇಕು. ಇಟ್ಸ್ ನಾಟ್ ಅ ಬ್ಲಾಕ್ ಮಾರ್ಕೆಟ್ ಅನ್ನೋದನ್ನ ಅವಾಯ್ಡ್ ಮಾಡಿ. ಇವಾಗ ಎಲ್ಲೋ ತಗೊಂಡ್ಬಿಟ್ಟು ಮತ್ತೆ ಇನ್ಯಾರಿಗೋ ಇದಕ್ಕೋಸ್ಕರ ಎಲ್ಲೋ ತಗೊಳ್ಳೋದು, ಅದನ್ನ ಈಗ ಫಿಲಂ ಥಿಯೇಟರ್ ಅಲ್ಲಿ ಟಿಕೆಟ್ ಮಾಡ್ತಾರಲ್ಲ, ಫಸ್ಟ್ ಎಲ್ಲ ಖರ್ಚಾಗೋದಕ್ಕಿಂತ ಮುಂಚೆ ತಗೊಂಡ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ಬ್ಲಾಕ್ ಅಲ್ಲಿ ಅಲ್ಲೇ ಮಾರೋದು, ಅದು ಒಂದು ಕಾರಣಕ್ಕೆ ರಿಜಿಸ್ಟ್ರೇಷನ್ ಅದ್ ಬೇಕೇ ಬೇಕು. ಅದು ಇಲ್ಲದೆ ಇದ್ದಾಗ ಈಗ ಇವ್ರು ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಈಗ ಆಮೇಲೆ ಅಲ್ಲೊಂದು ಗೊಂದಲ ಇದೆ, ಇನ್ನೊಂದು ಮೈಕ್ರೋ ಲೆವೆಲ್ ಅಲ್ಲಿ ಇನ್ನೊಂದು ಗೊಂದಲ ಹೇಳ್ತೀನಿ. ಈಗ ರಿಜಿಸ್ಟರ್ ಹೆಂಗ್ ಮಾಡ್ತೀರಿ ಗೊತ್ತಾ, ನಾನು ಸಣ್ಣ ಹೋಟೆಲ್ ನಡೆಸ್ತೀನಿ, ನಮ್ಗೆ 20 ಆಯಿಲ್ ಕಂಪನೀಸ್ ಅವ್ರು ನಾವು ಏನ್ ಹೇಳಿದ್ವಿ, ಮಸ್ಟ್ ಅಂಡ್ ಶುಡ್ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಮತ್ತೆ ಫಾಸ್ಟ್ ಆಗಿ ಎಲ್ಲರ ಹತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ, ಮತ್ತೆ ನೀವು ಏನು ಇನ್ಪುಟ್ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಅದಕ್ಕೊಂದು ಲೆಕ್ಕ ಸಿಗ್ಬೇಕಂದ್ರೆ ಪೊಲೀಸ್ ಆಗಿರೋ ಒಂದು ಕೆಲಸ ಮಾಡ್ತೀರಾ ಅದನ್ನ ಹೇಳ್ತಾ ಇದೀನಿ. ಏನ್ ಮಾಡ್ತೀರಾ ಗೊತ್ತಾ, ಹೋಟ್ಲ್ ಅವ್ರಿಗೆ ಹೇಳ್ತಿದ್ದಾರೆ ನೀವು ರಿಜಿಸ್ಟರ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಸಿಲಿಂಡರ್ ಬೇಕು, ಈ ಖಾಲಿ ಸಿಲಿಂಡರ್ ಎಷ್ಟು ನೀನು ಡೆಪಾಸಿಟ್ ಕಟ್ತೀಯಾ, 20 ಕಟ್ತೀಯಾ ಕಟ್ಟು, 30 ಕಟ್ತೀಯಾ ಕಟ್ಟು. ಅವಾಗ 20% ಅಂದ್ರೆ 30 ಡೆಪಾಸಿಟ್ ಕಟ್ಟಿರೋಂಗೆ 20% ಅಂದ್ರೆ ನೀವು ಎಷ್ಟು ಕೊಡ್ತೀರಾ ಸಿಲಿಂಡರ್, ಯಾವ ಮಾನದಂಡದ ಮೇಲೆ ನೀವು ಹತ್ರ ಡೆಪಾಸಿಟ್ ಮಾಡಿಸ್ಕೊತೀರಾ, ಅವನಿಗೆ ಸ್ಕೇಲ್ ಅಪ್ ಹೆಂಗ್ ವಾಲ್ಯೂಮ್ ಇದನ್ನ ಹೆಂಗೆ ಮೆನ್ಷನ್, ಇದನ್ನ ಹೆಂಗೆ ಕೆಪಾಸಿಟಿ ಮೇಲೆ ತಗೋಬೇಕಾ ನೀವು, ಇಲ್ಲ ಅವನು ಖಾಲಿ ಸಿಲಿಂಡರ್ ಹಣ ಕಟ್ಟೋದಕ್ಕೆ ಯೋಗ್ಯತೆ ಎಷ್ಟು ಜನರ ಮೇಲೆ ತಗೋತೀರಾ, ಅಥವಾ ಒಟ್ಟಾರೆ ಅವನ ವಾಲ್ಯೂಮ್ ಅವನ ಕೆಪಾಸಿಟಿ ಮೇಲೆ ಇದ್ರ ಮೇಲೆ ನೀವು ಅವ್ನ ಹೋಟೆಲ್ ಇದ್ರ ಮೇಲೆ ನೋಡಿ ತಗೋತೀರಾ. ಆಯಿಲ್ ಕಂಪನಿಯವರು ಅದನ್ನ ಪ್ರಾಪರ್ ಆಗಿ ಡಿಸೈಡ್ ಮಾಡ್ಬೇಕು. ಏನಾಗ್ತದೆ, ಜನರಿಗೂ ಕೂಡ ಅದು ಕನ್ಫ್ಯೂಷನ್ ಆಗುತ್ತೆ, ಮತ್ತೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಜಾಸ್ತಿ ಆಗುತ್ತೆ. ನನಗೆ ಅದಕ್ಕೆ ಗಾಬರಿ ಆಗ್ಬಿಟ್ಟಿದೆ ನಮ್ಗೆ. ಈ ತರೀಕೆ ಇಷ್ಟೆಲ್ಲ ದೊಡ್ಡ ಕ್ರೈಸಿಸ್ ನಡಿಬೇಕಾದ್ರೆ ಅವ್ರು ನೋಡಿದ್ರೆ ಹಂಗೆ ಕಟ್ಸ್ಕೊಂತಿದಾರೆ, ಹಿಂಗ್ ಮಾಡ್ತಿದಾರೆ. ಇಲ್ಲಿ ನೋಡ್ರಿ ಒಂದೇ ಒಂದ್ ಸಿಲಿಂಡರ್ ಜನರಿಗೆ ತಲುಪ್ತಾ ಇಲ್ಲ. ಇದೇನಾಗ್ತಾ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಆಗದ್ರೆ ನಾವು ಈಗ ನಂಗೆ ಗೊತ್ತಿಲ್ಲ ಹೋಟೆಲ್ ಅಸೋಸಿಯೇಷನ್ ಕಥೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ ಜೊತೆಗೆ ನಮ್ಮ ಪಾರ್ಟಿನಲ್ಲಿ ಇರುವಂತವ್ರೆ 106 ಜನರು ಹೋಟೆಲ್ ನಡೆಸೋರು ಇದ್ದಾರೆ. ಹೋಟೆಲ್ ಅಸೋಸಿಯೇಷನ್ ಹತ್ರ ಎಷ್ಟು ಜನ ಹೋಟೆಲ್ ಮಾಡ್ತಿದ್ರು, ಅವ್ರ ಹತ್ರ ಎನ್ರೋಲ್ ಆಗಿ ಅವ್ರಿಗೆ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ. ನಮ್ಗಂತೂ 106 ಜನ ನಮ್ಮ ಪಾರ್ಟಿನಲ್ಲಿ ಹೋಟೆಲ್ ನಡೆಸುವಂತ ನಮಗೆ ಮಾಹಿತಿ ಕೊಡ್ತಿದ್ದಾರೆ. ಸೊ ಹಾಗಾಗಿ ನಾವು ಕ್ಲಿಯರ್ ಆಗಿ ನಿಮ್ಗೆಲ್ಲಾ ಮಾಹಿತಿನ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಇದನ್ನ ಕನ್ಸಿಡರ್ ಮಾಡ್ಕೋಬೇಕು, ಮತ್ತೆ ಇದನ್ನ ಸತ್ಯ ತಿಳ್ಕೋಬೇಕು. ನಾನು ಹೇಳ್ತಿರೋದನ್ನ ನೀವು ಹೋಗಿ ಮಾಡ್ಬಿಡಿ ಅಂತ ನಾವೇನ್ ಹೇಳ್ತಾ ಇಲ್ಲ. ಒಂದು ವಿಚಾರ ಹೇಳ್ತೀನಿ, ನಮ್ಮ ಚೌಕಟ್ಟಲ್ಲಿ ಏನಿದೆ ಅದನ್ನ ನಾವು ಅಟ್ಲೀಸ್ಟ್ ಸಮಥಿಂಗ್ ವಾಟ್ ನಾವೇನು ಎಕ್ಸಿಕ್ಯೂಟ್ ಮಾಡಬಹುದು ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ಅಟ್ಲೀಸ್ಟ್ ಕರೆಕ್ಟ್ ಆಗಿ ಸಮ್ ಪರ್ಸೆಂಟೇಜ್ ಆಫ್ ಪೀಪಲ್ ವಿಲ್ ಗೆಟ್ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಸರ್. ಏನು ಒಂದ್ 2-3 ಪಾಯಿಂಟ್ ತಾವು ಏನು ಹೇಳಿದ್ರಿ ಅದನ್ನ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ದಿಸ್. OMCs ಅವರು ಏನು ಆಯಿಲ್ ಕಂಪನೀಸ್ ಅವರು ಇದ್ದಾರೆ, ಅವ್ರು ಯಾರಿಗೆ ಪ್ರಾಪರ್ ಆಗಿ ಸಪ್ಲೈ ಆಗ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಎಸ್ಪೆಷಲಿ ಈ ಹೋಟೆಲ್ ಏನ್ ಪರ್ಸೆಂಟೇಜ್ ನಿಗದಿ ಅವರು ಕೊಡಬೇಕು ಕರೆಕ್ಟ್ ಆಗಿ, ಅದ್ರ ಬಗ್ಗೆನೂ ಅವರಿಂದ ನಾವು ತಗೋಬೇಕು. ಮಾಹಿತಿ ತಗೊಂಡಾಗ ಮಾತ್ರ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನೀವು ಗಮನಿಸ್ತಾ ಇರ್ತೀವಿ, ಯುದ್ಧ ನಿಲ್ಲುವಂತಹ ಮತ್ತೆ ಯುದ್ಧ ಸ್ಟಾಪ್ ಆಗುವಂತಹ ಯಾವ ಲವಲೇಶಗಳು ಕಾಣ್ತಾ ಇಲ್ಲ. ಇದು ಇನ್ನ ಕ್ರೈಸಿಸ್ ದೊಡ್ಡದಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರೋ ಸಂದರ್ಭದಲ್ಲಿ ನಾವು ಇದನ್ನ ಸೀರಿಯಸ್ ಆಗಿ ತಗೊಂಡು ಇದನ್ನ ವರ್ಕ್ ಮಾಡಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಎನ್ಶೂರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದು ಕೇವಲ ಯಾರೋ ಕೆಲವೇ ಜನರು ಪಾಲಿಗೆ ಗ್ಯಾಸ್ ಸಿಗುತ್ತೆ, ಇನ್ ಮಿಕ್ಕಿದವರೆಲ್ಲ ಹೋಟ್ಲು ಕ್ಲೋಸ್ ಮಾಡ್ಕೊಂಡು ಇದು ಸಿಕ್ಕಾಪಟ್ಟೆ ತೊಂದರೆ ಆಗ್ಕೊಡ್ತೇನೆ. ಸೀರಿಯಸ್ ತೊಂದರೆ ಆಗಿದೆ. ಸಣ್ಣ ಪುಟ್ಟ ಅಮಾಯಕರು ಹೋಟೆಲ್ ನಡೆಸುವಂತವ್ರು ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಬಂದ್ ಮಾಡ್ಕೊಂಡಿದ್ದಾರೆ. ಯಾರಿಗೆ ಕೊಡ್ತಾರೆ
ಕೊಡೋದಕ್ಕೊಂದು ಮಾನದಂಡಗಳೇ ಫಿಕ್ಸ್ ಆಗಿಲ್ಲ ಅಂತ ಅಂದ್ರೆ, ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೊಂದು ಮಾನದಂಡಗಳೇ ಯಾರ ಹತ್ರನೂ ಇಲ್ಲ ಅಂತ ಅಂದ್ರೆ ಏನಾಗ್ತದೆ, ಡೊಮೆಸ್ಟಿಕ್ ರೂಲ್ಸ್ ಬೇರೆ ಇರ್ತದೆ, ಕಮರ್ಷಿಯಲ್ ಬೇರೆ ಇರ್ತದೆ. ಇವ್ರು ಯಾವ ಒಂದು ಇದರಲ್ಲಿ ಆಯಿಲ್ ಕಂಪನೀಸ್ ಅವರು ಎಷ್ಟು ಸಿಲಿಂಡರ್ಸ್ ಜಿಲ್ಲಾವಾರು ಕೊಡ್ತಾರೆ ಅನ್ನೋದು ಇಲ್ಲಿವರೆಗೂ ನಾವೆಲ್ಲ ನೋಡ್ತಾ ಇದ್ವಿ. ಮತ್ತೆ ರೆಗ್ಯುಲರ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಏನು ಬ್ಲ್ಯಾಕ್ ಮಾರ್ಕೆಟಿಂಗ್ ಇದ್ದಾರೆ ಪ್ರಾಪರ್ ಆಗಿ ಹೋಗ್ಬೇಕು, ಅದನ್ನು ಮಾನಿಟರ್ ಮಾಡಿ ಅಂತ ನಾವು ರಾಜ್ಯ ಮಟ್ಟದಿಂದ ಹೇಳಿರ್ತೀವಿ. ಬಟ್ ನೀವ್ ಹೇಳಿರೋದು ಏನಿದೆ ಕನ್ಸರ್ನ್, ಅದನ್ನೆಲ್ಲ ನಾವೆಲ್ಲ ನೀವು ನಾಳೆ ಒಂದು ಸೀರಿಯಸ್ ಆಗಿ ಮಾನಿಟರ್ ಮಾಡಿ ಮೇಡಮ್. ಸಿಲಿಂಡರ್ ಎಷ್ಟು ಬಂತು, ಯಾವ್ಯಾವ ಜಿಲ್ಲೆಗೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಯ್ತು ಸಿಲಿಂಡರ್, ಆಮೇಲೆ ಅವ್ರಿಗೆ ಹೇಳ್ಬೇಕು. ನೀವು ಅಷ್ಟೇ, ನೀವು ಹಿಂದೆ ಯಾರು ಕೊಟ್ಕೊಂತಿದ್ರೋ 2 ವರ್ಷ ಸಿಗ್ತಾ ಇತ್ತು, ಎನಾರಮಸ್ ಇದು ಅವೈಲೇಬಲ್ ಇತ್ತು, ನೀವು ಕೊಡ್ತಾ ಇದ್ರಿ, ನಾವು ಅದನ್ನ ಕೇಳೋ ನಮ್ಗೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಾವು ಕೇಳ್ತಾ ಇರಲಿಲ್ಲ. ಆದ್ರೆ ಈಗ ಕಾಳಸಂತೆಯನ್ನ ನಾವು ಕಟ್ ಮಾಡ್ಬೇಕಾಗಿರೋದ್ರಿಂದ ಬೇರೆ ಬೇರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಎನ್ಶೂರ್ ಮಾಡ್ಬೇಕಾದ್ರಿಂದ ನಾವು ನಿಮ್ಗೆ ಕೇಳ್ತೀವಿ, ಯಾರಿಗೆ ನೀವು ರಿಜಿಸ್ಟರ್ಡ್ ಆಗಿ ಅಂದ್ರೆ ಯಾರಿಗೆ ನಿಜವಾದ ಅಗತ್ಯತೆ ಇರುವಂತವ್ರಿಗೆ ಸಪ್ಲೈ ಮಾಡಿದ್ರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳುವಂಥದ್ದು ನಿಮ್ ಜವಾಬ್ದಾರಿ. ಎನ್ಶೂರ್ ಮಾಡ್ಕೊಳ್ಳುವಂಥದ್ದು ನೀವ್ ಹೇಳ್ಬೇಕು, ನಮ್ ಜವಾಬ್ದಾರಿ, ಸರ್ಕಾರದ್ದು ನಮ್ ಜವಾಬ್ದಾರಿ. ಇಷ್ಟು ದಿವಸವೂ ನಾವು ಕೂಡ ಎಲ್ಲಾ ಜಿಲ್ಲೆಗಳಿಗೆ VC ಎಲ್ಲ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನು ಕೂಡ ಹೇಳಿದೆ. ಮತ್ತೆ ಆಯ್ತು ಕೂಡ ಲಾಸ್ಟ್ ಇದರಲ್ಲಿ ಬೆಳಗ್ಗೆ ಎಲ್ಲಾ JDDSಗಳಿಗೆ ಆಹಾರ ಇಲಾಖೆಯಲ್ಲಿ ಡೆಪ್ಟಿ ಡೈರೆಕ್ಟರ್ಸ್ ಇರ್ತಾರೆ, ಅವ್ರಿಗೂ ಕೂಡ ಹೇಳ್ತಾರೆ. ಮತ್ತೆ CS ಮೇಡಮ್ ಅವರು ಕೂಡ, ಯಾಕಂದ್ರೆ ನಾನು ಕೂಡ ಅವತ್ತು ಇದ್ದೆ, ಗವರ್ಮೆಂಟ್ ಆಫ್ ಇಂಡಿಯಾದ VC ಎಲ್ಲ ಇತ್ತು, ಅವಾಗ್ಲೂ ಕೂಡ ಚೀಫ್ ಸೆಕ್ರೆಟರಿ ಮೇಡಮ್ DCs ಗ್ರೂಪ್ ಅಲ್ಲಿ ಎಲ್ಲಾ ಗ್ರೂಪ್ ಅಲ್ಲೂ ಟಿಪ್ಪಣಿಗಳನ್ನ ಅವತ್ತೇನೆ ಒಂದು ಅರ್ಧ ಗಂಟೆಯಲ್ಲೇನೆ ಟಿಪ್ಪಣಿ ಮಾಡಿ ಯಾವ್ದು ಬ್ಲ್ಯಾಕ್ ಮಾರ್ಕೆಟ್ ಆಗ್ತಾ ಇದೆ, EC ಆಕ್ಟ್ ಅಂಡರ್ ಶ್ಯೂರ್ ಆಗಿ ಸೀರಿಯಸ್ ಆಗಿ ಕೇಸ್ಗಳೆಲ್ಲ ಮಾಡಬೇಕು ಅಂತ ಇದು ಮಾಡಿ. ಮತ್ತೆ ನಾವು ಹೆಲ್ಪ್ ಲೈನ್ಗಳನ್ನ ಕೂಡ ನಾವು ಏನು ಜಿಲ್ಲೆಗೆ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಬೇಕು ಅನ್ನೋ ಅದನ್ನು ಕೂಡ ರಿಲೀಸ್ ಮಾಡಿ ಎಲ್ಲ ಮಾಡಿಸಿದ್ದೀವಿ. ಈಗ ಏನು ಇದು ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರಬೇಕು ಅಂತಾನು ಇಲ್ಲ, ಇಟ್ಸ್ ಎ ಫ್ಲೋ. ಯಾಕಂದ್ರೆ ಸಮಸ್ಯೆ ಸ್ಟಾರ್ಟ್ ಆದಾಗ್ಲಿಂದ ಇದಕ್ಕೇನಾದ್ರೂ ಒಂದು ಶಾಶ್ವತ ಪರಿಹಾರ ಬರೋವರೆಗೂ ಒಂದಲ್ಲ ಒಂದು ದಿವಸದಲ್ಲಿ ಏರ್ಪೇರ್ ಆಗ್ತಾ ಇರುತ್ತೆ. ತಾವೇನ್ ನಮ್ ಗಮನಕ್ಕೆ ತಗೊಂಬಂದಿದ್ದೀರಾ ಇದ್ರ ಬಗ್ಗೆ ವಿ ಹ್ಯಾವ್ ಎ ಕನ್ಸರ್ನ್. ಯಾಕೆಂದ್ರೆ ಅಟ್ಲೀಸ್ಟ್ ಇಷ್ಟು ದಿವಸದಿಂದ ನಾವು ಬೆಳಗ್ಗೆ ಸಾಯಂಕಾಲ ರಾತ್ರಿ ಹಗಲು ಇವಾಗ ಎಷ್ಟು ಏನಾಯ್ತು, ಇದು ನಮ್ಗೆ ಹೊಸ ಸಮಸ್ಯೆ. ಈಗ ಇಷ್ಟು ದಿವಸದ ಏನೂ ಸಮಸ್ಯೆ ಇರ್ಲಿಲ್ಲ, ಇದ್ದಕ್ಕಿದ್ದಂಗೆ ವಾರ ಇದಾಯ್ತು, ಮತ್ತೆ ಅಲ್ಲಿಂದ ನಮಿಗೂನು ಹೊಸ ಹೊಸ ವಿಷಯಗಳು ನಮಗೂ ಕಾಣಿಸ್ತಾ ಇರ್ತವೆ. ಅದು ಕಾಣಿಸ್ದಂಗೆ ಆ ಟೈಮಲ್ಲಿ ರಿಲೆವೆಂಟ್ ಆಗಿ ಏನೆಲ್ಲ ಆಕ್ಷನ್ ಮಾಡ್ಬೋದು ಅನ್ನೋದು ನಾವು ಸ್ಟೆಪ್ ಬೈ ಸ್ಟೆಪ್ ಡೇ ಬೈ ಡೇ ಅದನ್ನ ಮಾಡ್ತಾನೆ ಇದ್ದೀವಿ. ಇವಾಗ ಹೊಸದಾಗಿ ತಾವೇನ್ ಹೇಳ್ತಾ ಇದ್ದೀರಾ, ಈ ತರ ಎಲ್ಲ ಫೀಲ್ಡ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ವಿಲ್ ಅಡ್ರೆಸ್ ಮಾಡಿ. ಆದ್ರೆ ನೀವ್ ಹೇಳಿದ್ರಲ್ಲ ಇಷ್ಟೊತ್ತಕ್ಕ ನೀವೇನೇನೋ ಮಾಡಿದ್ರಿ, ಏನೇನೋ ಎಲ್ಲ ಡೈಲಿ ಅದ್ ಬೇಕಾಗಿರುವಂತ ಮೆಜರ್ಸ್ ಎಲ್ಲ ತಗೊಂಡ್ರಿದ್ದಲ್ಲ, ಏನೇ ತಗೊಂಡ್ರು ಮೆಜರ್ಸ್, ಆದ್ರೆ ಅದ್ರದ್ದು ಗುರಿ ಉದ್ದೇಶ ಏನಿದೆಲ್ಲ ಉದ್ದೇಶ ಆಗಬೇಕು. ಇದುವರೆಗೂ ಇವತ್ತಿನವರೆಗೂ 11ನೇ ತಾರೀಕಿಂದ ಇವತ್ತಿನವರೆಗೂ ಆ ಉದ್ದೇಶ ಈಡೇರಿಲ್ಲ. ಮತ್ತೆ ಹೇಳ್ತೀನಿ, ಒಂದೇ ಒಂದು ಸಿಲಿಂಡರ್ ನ ನ್ಯಾಯವಾದ ಬೆಲೆಗೆ ಹೋಟೆಲ್ಗೆ ಸಪ್ಲೈ ಮಾಡೋ ರೀತಿಯಲ್ಲಿ ನಿಮ್ಮ ಇಲಾಖೆ ನೋಡ್ಕೊಂಡಿಲ್ಲ, ಮಾಡಿಲ್ಲ ಅಂತ ಮೇಡಮ್. ಈಗ ಅದನ್ನ ನಾವ್ ಹೇಳ್ತಾ ಇದೀವಿ, ಈಗ ನೀವ್ ಹೇಳ್ತಾ ಇದೀರಾ ನೀವೇನ್ ಮಾಡಿದೀರಾ ಅಂತ ಹೇಳ್ತಾ ಇದೀರಾ. ಅದು ನಿಜವಾಗ್ಲೂ ಏನ್ ಆಗ್ಬೇಕಿತ್ತು ಮಾಡಿದ್ರು ಉದ್ದೇಶ ಮಾಡಿಲ್ಲ ಅಂತ ನಾವ್ ಹೇಳ್ತಾ ಇರೋಂಥದ್ದು. ಸರ್ ಇವಾಗ ಇಲಾಖೆ ಏನು ಆಗ್ಬೇಕಾಗಿದೆ, ಪಬ್ಲಿಕ್ ಅವರು ಏನು ತಗೊಳ್ಬೇಕಾಗಿದೆ, ಪಬ್ಲಿಕ್ ಇಂದಾನು ಈಗ ಎಷ್ಟೋ ಜನ ಪಬ್ಲಿಕ್ ಆಲ್ಸೋ so many times they support both good practices and also bad practices. ಎರಡು ತರ ಜನಗಳಿಗೂ ನಾವು ನೋಡ್ತೀವಿ. ಆ ತರ ಬ್ಯಾಡ್ ಪ್ರಾಕ್ಟೀಸ್ ಆದಾಗ ನಮ್ಮಲ್ಲಿ ಏನ್ ಸ್ಟ್ರಿಕ್ಟ್ ಆಕ್ಷನ್ ಮಾಡಿ ಅಂತಾನೂ ಹೇಳ್ತೀವಿ. ಮತ್ತೆ ಯಾರೋ ಮಾಡೋರು ಉಳ್ಳವರ ಮಧ್ಯದಲ್ಲಿ ಯಾರೋ ನಿಜವಾಗ್ಲೂ ಅಮಾಯಕರಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂತವ್ರು ಯಾವ್ದೇ ವಾಯ್ಸ್ ರೈಸ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅನ್ನೋರು ಯಾರು ಕೇಳಕ್ಕೆ ಶಾಸ್ತ್ರ ಅಲ್ದವ್ರಿಗೂ ಕೂಡ ಏನೋ ಒಂದ್ ರೀತಿಯಲ್ಲಿ ಸಹಾಯನೂ ಆಗಬೇಕು. ಯಾಕಂದ್ರೆ ಮೇಡಮ್ ಇದು ಆಕ್ಚುಲ್ ಆಗಿ ಏನ್ ಗೊತ್ತಾ, ಇಲ್ಲಿ ರಾಘವೇಂದ್ರ ಸರ್ ಹೇಳ್ದಂಗೆ ಸುಮಾರು 90% ಸಾಮಾನ್ಯ ಅಂದ್ರೆ ತುಂಬಾ ಬಡ ಜನರು, ನಿರುದ್ಯೋಗಿಗಳು, ಉದ್ಯೋಗಿಗಳು, ಮಾಮೂಲಿ ಬೇಸಿನೋ ಇಲ್ಲಿ ಹೊರಗಡೆ ಬಂದು ನೆಲೆಸಿರುವಂತ ಜನ ಇವತ್ತು ನಿಜವಾಗ್ಲೂ ಬ್ಯಾಚುಲರ್ಸ್ ಊಟ ಈಗ ನಾವೇ ಡೈಲಿ ಒಂದು ವಿಷಯ ಹೇಳ್ತೀವಿ, ಮನೆ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಸಂಬಡಿ ವಾಸ್ ಬ್ರಿಂಗಿಂಗ್ ಟೀ, ಅವರು ಚೆನ್ನಾಗಿ ಟೀ ಮಾಡ್ತಾರೆ ಅಂತ ನಾವು ಅಲ್ಲಿ ಹೋಗಿ ಟೀ ಕುಡಿತಾ ಇದ್ವಿ. ಅವರು ಮೊನ್ನೆ ಯಾವಾಗ್ಲೂ ಹೋದಾಗ ಸಣ್ಣ ಪುಟ್ಟ ಜನರು ಕೂಡ ಏನಂದ್ರೆ ಸ್ವಲ್ಪ ಏನೋ ಸಮಸ್ಯೆ ಆದಾಗ, ಇಲ್ಲ ಏನೋ ರಜಾ ಇತ್ತೋ ಇಲ್ಲ ಹೋಗ್ತಾ ಇದ್ರು, ಅವಾಗ ನಾವು ಕೇಳಿದಾಗ ಮೇಡಮ್
ಸಿಲಿಂಡರ್ ಇನ್ನೂ ಸಿಗ್ತಾ ಇಲ್ಲ, ನಾವು ಇವಾಗ ಹೋಗ್ತಾ ಇದೀವಿ, ಅದಕ್ಕೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಕಡಿಮೆ ಆಯ್ತು. ಈಗ ಮತ್ತೆ ನಾಳೆ ನಮ್ಗೆ ಅರ್ಥ ಆಗಿಲ್ಲ ಅಂತಲ್ಲ, ಯಾಕಂದ್ರೆ ನಾವು ನಾವು ಅಧಿಕಾರಿ ಅಂತ ಕೇಳ್ತಾ ಕೆಲಸ ಇರೋದು ಇದ್ರ ಮಾಡೋದು ಮೇಲೆ ಒಂದ್ ಏನು ಕಡೆ. ಕ್ರಮ ತಗೊಂಡಿದ್ರೆ ನಿಮ್ಗೆ ಗೊತ್ತಾಗಿದೆ ಈಗ ಇದು ಸಮಸ್ಯೆ ಅರ್ಥ ಹೌದು. ಆಗಿದೆ. ಸಮಸ್ಯೆ ಅರ್ಥ ಆಗಿದೆ. ಅದಕ್ಕೆ ಮತ್ತೆ ಯಾಕೆ ಯಾವ ಏಜೆನ್ಸಿ ಹೋಗಿ ನೀವು ಇದು ಮಾಡಿ ಮೇಡಮ್, ಅಂತ ಇಲ್ಲಿ ಅವ್ರಿಗೆ ನಾವ್ ನಮ್ಗೆ ಹೇಳ್ತಿರೋದು ಎಷ್ಟು ಆಗ್ತದೋ ನಾವು ಎಲ್ಲ ನಾವ್ ಅಬ್ಸರ್ವ್ ಹೇಳ್ತಾ ಮಾಡಿ ಇರೋದು ಕೆಲಸ ಅರ್ಥ ಆಗಿದ್ಯಾ? ಇದು ಮಾಡಿ ಯಾವ್ದೋ ಒಂದು ಏಜೆನ್ಸಿಯೋ ಅದು ಇದು ಯಾವ್ದೋ ಒಬ್ರು ಮಾಡ್ತಾ ಇದ್ರೆ ಅಂದ್ರು ನಿಮ್ಗೆ ಜನರಲ್ ಆಗಿ ಅರ್ಥ ಪರ್ಟಿಕ್ಯುಲರ್ ಆಗಿ ಆಯ್ತು. ನಿಮ್ಗೆ ಜನರಲ್ ಅದನ್ನ ಆಗಿ. ಮೆನ್ಷನ್ ಮಾಡಿ ಹೇಳ್ಬೋದು. ಎಲ್ಲೂ ನಾವು ಕೇಳ್ತಾ ಇರೋದು ಈಗ- ಒಂದು ಕಡೆ ಆಧಾರ ಕೊಟ್ಟಿದ್ದು ನಮ್ಗೆ ಈಗ ತೋರಿಸಿ. ನೋಡಿ ನೀವೇ ನಿಮ್ ಚಾನಲ್ ಚೆಕ್ ಮಾಡ್ಕೊಂಬಿಡಿ. ನಿಮ್ ಯಾವ ಇನ್ಸ್ಪೆಕ್ಟರ್ ಈಗ- ಫುಡ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಈಗ ಒಂದು- ಅವ್ನ್ ಫುಡ್ ಇನ್ಸ್ಪೆಕ್ಟರ್ ಹೇಳ್ಬೇಡಿ, ಬೇಕಾದ್ರೆ ಅವ್ನ್ ಬೇಕಿದ್ರೆ ಯಾವ್ದಾದ್ರು ಒಂದ್ ಹೋಟ್ಲಲ್ಲಿ ಹೋಗಿದ್ರೆ ಬೇಕಾದ್ರೆ ಹೋಟ್ಲಿಗೆ ಬಂದ್ಬಿಡ್ತಾನೆ. ಒಂದ್ ಲಿಸ್ಟ್ ತಗೊಂಡು ಒಂದ್ ಏರಿಯಾದ ಲಿಸ್ಟ್ ತಗೊಂಡು ರ್ಯಾಂಡಮ್ ಆಗಿ ಕುಂಡಿಸ್ಕೊಂಡು ಚೆಕ್ ಮಾಡಿಸ್ಬಿಡಿ. ಫೋನ್ ಮಾಡ್ಬಿಟ್ಟು ಸಿಲಿಂಡರ್ ಬಂತಾ, ಎಷ್ಟು ಸಿಲಿಂಡರ್ ಬಂತು, ಎಷ್ಟು ರೂಪಾಯಿ ಕೊಟ್ರಿ, ನಿಮ್ ಸಿಲಿಂಡರ್ ಬಂತಾ, ಎಷ್ಟು ರೂಪಾಯಿ ಕೊಟ್ರಿ. ನೀವು ಒಂದೇ ಒಂದು ಎಕ್ಸೈಸ್ ಮಾಡ್ಬಿಟ್ರೆ ನೀವು ಒಂದೇ ಇದನ್ನ ಮಾಡ್ಬಿಡಿ, ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ನಾವೇನ್ ಹೇಳ್ತಾ ಇದೀವಿ ಅನ್ನೋ ಅರ್ಥ ಆಗ್ಬಿಡುತ್ತೆ. ಬೆಂಗಳೂರಿನ 90% ಹೋಟೆಲ್ ಮುಚ್ಚಿವೆ. ಅದರಿಂದ ಎಷ್ಟು ಜನ ಊಟ ಮಾಡ್ತಾ ಇದ್ರು, ಸರ್, ಅವ್ರಿಗೆ ಯಾವ ರೀತಿ ತೊಂದ್ರೆ ಅದು ಆಗ್ತಿದೆ? ಜನರಲ್ ಆಗಿಯೇ ನೀವೇನ್ ಹೇಳಿದ್ರಿ ಅರ್ಥ ಅರ್ಥ ಆಗ್ಬಿಟ್ಟಿದೆ. ಅದು ನನಗೆ ಅದೇ ಇದು- ಸಮಸ್ಯೆ ಆಗ್ತಾ ಇದೆ. ಇದೊಂದು But ಮೇಡಮ್ what ಈಗ he has said, ಮಾಡ್ಕೊಬೇಕಾಗಿರೋದು. ಏನಂದ್ರೆ ಅಲ್ಲಿ ಏನೋ ರೇಟ್ ಇದ್ದಿದ್ದು ಒಂದು, ಆದ್ರೆ ಅಲ್ಲಿ ಅವ್ರಿಗೆ ಅಷ್ಟು 4-5 ಅದಕ್ಕೆ ಹೇಳಿದ್ದು ನಾವು ಯಾಕೆ ಫುಡ್ ಇನ್ಸ್ಪೆಕ್ಟರ್ ಜವಾಬ್ದಾರಿ ಅಂತ ಹೇಳ್ತಾ ಇದ್ವಿ ಅಂದ್ರೆ ಅದು ನಡೆದಿಲ್ಲ, ಆ ಕೆಲಸ ಮಾಡಿಲ್ಲ, ಫೀಲ್ಡ್ ಅಲ್ಲಿ ಕೆಲಸ ಮಾಡಿಲ್ಲ ಅವರು. ಫುಡ್ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ಯಾವ್ದನ್ನು ತೋರಿಸಿ ವಹಿಸಿಲ್ಲ. ಇಲ್ಲ ಸರ್, ನಾವು ಅದೇನಿದೆ ಅದ್ ನೋಡಿ ಆಮೇಲೆ ಅದನ್ನ ರಿಪೋರ್ಟ್ ತರ್ಸ್ಕೋಬೇಕು ಭಾಳ ನೀವು ತಗೊಳ್ಳಿ. ಅಟ್ಲೀಸ್ಟ್ ಬೆಂಗಳೂರಿಗೆ ಇಲ್ಲ, ಸಂಬಂಧಪಟ್ಟ ಬೆಂಗಳೂರುದು ವಾಟ್ ಎವರ್ ಯು ಆರ್ ಸೇಯಿಂಗ್ ವಿ ಹ್ಯಾವ್ ಟು ಟೇಕ್, ಬಿಕಾಸ್ ಇದು ಕ್ಯಾಪಿಟಲ್ ಸಿಟಿ ಇರ್ತದೆ. ಜನ ಎಲ್ಲ ಇಲ್ಲಿ ಅದನ್ನ ತರ್ಸ್ಕೊ. ತುಂಬಾನೇ ಡಿಪೆಂಡ್ ಆಗಿದ್ದಾರೆ ಕಮರ್ಷಿಯಲ್ ಇದ್ರಲ್ಲಿ. ನಾವು ಅದನ್ನ ಒಲೆ ಹಾಕೊಳ್ಳೋದಕ್ಕೂ ಆಗಲ್ಲ ಇಲ್ಲಿ. ಅಡಿಷನಲ್ ಡೈರೆಕ್ಟರ್ ಆಲ್ಸೋ ಅದು ನಾನು ಮಾಡ್ತೀನಿ. ಅದೇ ಹೊರಗಡೆ ಮಾಡ್ಬಿಡ್ತಾರೆ. ನಾನು ಇಲ್ಲಿರೋರಿಗೆ ಒಲೆಲೂ ಮಾಡಕ್ಕಾಗಲ್ಲ. ಒಲೆ ಬೇಕಾದ್ರೆ ಮಾಡ್ತಾರೆ. ಇಂಥ ಮೆಟ್ರೋ ಸರ್, ಒಲೆ ಹಾಕೊಳ್ಳೋದಕ್ಕೂ ಆಗಲ್ಲ. ಮೀಟಿಂಗ್ ಕೂಡ ಹೇಳ್ತೇನೆ. ಈಗ ಕ್ರೈಸಿಸ್ ಬಂದಿದೆ, ಕ್ರೈಸಿಸ್ ಬಂದಾಗ ನಮ್ಗೆ ಹಿಂದಿಂದು ಏನು ಡಿಪೆಂಡ್ ಆಗ್ತಾ ಇದ್ವಿ ಇಂಧನ ಮೂಲಗಳಿಗೆ, ಅದನ್ನ ಕೂಡ ಹುಡ್ಕೊಳ್ಳೋದಕ್ಕೇನೆ ಗ್ರಾಮಾಂತರ ಪ್ರದೇಶಗಳಲ್ಲಾದ್ರೆ ಅಟ್ಲೀಸ್ಟ್ ಜನ ಅನುಮತಿ ಮಾಡಿಸ್ಕೊಂಡಿದ್ದೀರಲ್ಲ, ಕಟ್ಟಿಗೆ ಇದ್ರದ್ದು- ಸೌದೆಯಲ್ಲಿ ಅಡುಗೆ ಮಾಡಿ ಅಂತ ನಿಮ್ಗೆ ವಿಡಿಯೋ ಸೇರ್ಬಿಟ್ಟಿದ್ದಾರಲ್ಲ. ವಿಡಿಯೋ ನೋಡಿರ್ತಾರೆ. ಇದು ರಾತ್ರಿ ನನ್ನ ಮನೆ, ನಾನಿರೋ ಮನೆ ಹತ್ರ ಇದು ನಿನ್ನೆ ರಾತ್ರಿ ಪಾಪ ಅವ್ರು ಬಂದ್ಬಿಟ್ಟು ಆಟೋದಲ್ಲಿ ಸರ್ ಅಲ್ಲಿ ಸುಮ್ಮನೆ ಯಾವ್ದು ಸಿಗುತ್ತೆ ನಾನು ವಿಡಿಯೋ ಮಾಡ್ಕೊಂಡೆ. ಒಂದು 10 ಗಂಟೆ ಆದ್ರೂ ನಾನು ಹಾಕಿಲ್ಲ, 9:30 ಗಂಟೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲೋ ಪಾಪ ಅವರು ಇದ್ರಲ್ಲಿ ಬಂದ್ಬಿಟ್ಟು ಹೋಟೆಲ್ ಅವರು ಯಾರೋ ಗೊತ್ತಿಲ್ಲ ಅವರು ಅಲ್ಲೆಲ್ಲೋ ಮೂಲೆಯಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಸೌದೆಗಳನ್ನ ಕಟ್ಟಿಗೆಗಳನ್ನ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದು ಈ ತರದಾದ್ರೆ ಮತ್ತೀಗ ನೀವು ಇಲ್ಲಿವರೆಗೂ ಹೇಗ್ ಕೆಲಸ ಮಾಡಿದ್ರೆ ಅನ್ನೋದು ಬೇರೆ ತರ ಮೇಡಮ್. ಈ ತರ ಕ್ರೈಸಿಸ್ ಬಂದಾಗ ನಿಜವಾದ ಸಮಸ್ಯೆ ಹೌದು, ಪಾಯಿಂಟ್ ಟು crisis ಪಾಯಿಂಟ್ ಬಂದಾಗ್ಲೇ ಅಲ್ವಾ ಸರ್ ನಮ್ದು ನೀವ್ ಹೇಗ್ ಕೆಲ್ಸ ಮಾಡ್ತೀರಾ? ಕೆಲ್ಸದ್ದು ಎಲ್ಲಿ ತಲುಪುತ್ತೆ, ಮತ್ತೆ ನಮ್ ತಾಳ್ಮೆ, ನಮ್ದು ಏನು ಅನ್ನೋದು ಇವಾಗ್ಲೇ ನಮಗೂ ಕೂಡ ದೊಡ್ಡ ಚಾಲೆಂಜ್ ಆಗಿರೋದು. ನಿಮ್ದು ದಕ್ಷತೆನೂ ಗೊತ್ತಾಗ್ಬೇಕು ಮೇಡಮ್. ನಾನು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ನಿಮ್ಮ ಇಲಾಖೆಯಲ್ಲಿ ಎಲ್ಲ ಒಂದ್ ರೇಂಜ್ ಕೆಲಸ ಮಾಡ್ತಾರಲ್ಲ, ಇವರು ದಕ್ಷತೆ ಬಗ್ಗೆ ಅಂತೂ ನಮಗಂತೂ ನಮಗೆ ವೈಯಕ್ತಿಕವಾಗಿ ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ನಮ್ಮ ಪಕ್ಷದಷ್ಟು ಯಾರನ್ನು ಹೋರಾಟ ಮಾಡಿಲ್ಲ. ಅನ್ನಭಾಗ್ಯ ಯೋಜನೆಯಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ, ಮೋಸದ ಬಗ್ಗೆ, ಅಕ್ರಮದ ಬಗ್ಗೆ. ಹಂಗಾಗಿ ಇವ್ರ ದಕ್ಷತೆ ಬಗ್ಗೆ ಅಂತೂ ನಮ್ಗೆ ನಾವು ಕಾಣಿದ್ದು ಅಲ್ಲ, ಇವಾಗ ವಿಶ್ವಾಸ ಇಲ್ಲ. ಈಗ ಹಾಗಾಗಿ ನೀವು ಈ ತರ ಜನರನ್ನ ಇಟ್ಕೊಂಡು ಯಾವ ರೀತಿಯಾಗಿ ಇಂತ ದೊಡ್ಡ ಸಮಸ್ಯೆನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಖಂಡಿತ ಸರ್. ಈಗ ನನಗೆ ನೀವು ಏನು ಹೇಳ್ತೀರಿ ಬೇರೆ ಜನರಲ್ ಮಾತಿಗಿಂತ ಅಟ್ಲೀಸ್ಟ್ ನೌ ವಿ ಆರ್ ಹ್ಯಾಂಡ್ಲಿಂಗ್ LPG ಕ್ರೈಸಿಸ್. ಐ ಆಮ್ ಲುಕಿಂಗ್ ಇನ್ ಟು ದಟ್ ಮ್ಯಾಟರ್. ನಂಗೆ ಅದು ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಈಗ ಏನ್ ಜನರಲ್ ಫ್ಯೂ ಥಿಂಗ್ಸ್ ಹೇಳಿದ್ರಿ, ಅದ್ರ ಬಗ್ಗೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಐ ಕ್ಯಾನ್ ಸರಿ ಕಾನ್ಸಂಟ್ರೇಟ್. ಮೇಡಮ್, ಆಯ್ತು, ಒಂದು ಮುಗಿಸೋಣ ಇಲ್ಲಿಗೆ. ನಾವು ನಾಳೆ ಬರ್ತೀವಿ. ಯಾಕೆಂದ್ರೆ ನಾಳೆ ನಮ್ಮಲ್ಲಿ ಬರ್ತಾರೆ. ಎವ್ರಿಥಿಂಗ್ ಇಸ್ ಒಂದು ಸ್ವಲ್ಪ ಪಾರ್ಟ್ ಆಫ್ ಸೊಸೈಟಿ. ಆಯ್ತು. ಈಗ ಕೆಲಸ ಮಾಡ್ತಾ ಇರೋರು, ಇಲಾಖೆ ಇರ್ಬೋದು, ಹೊರಗಡೆ ಇರೋ ಜನಗಳಿರ್ಬೋದು, ನಾವೆಲ್ರೂ ಒಂದು ಸೊಸೈಟಿಯ ಭಾಗನೇ. ಯಾರು ಏನು ಅದನ್ನ ಬೇರ್ಪಡಿಸಿ ನಾವು ನೋಡಕ್ ಆಗಲ್ಲ. ಇಫ್ ಐ ಆಫ್ ಫ್ರಮ್ ಮೈ ವರ್ಕ್, ನಾನ್ ಕೆಲಸ ಆಗಿ ನಂತರ ನಾನ್ ಮನೆಗೆ ಹೋದ್ರೆ ನಾವು ಒಬ್ರು ಸಿಟಿಸನ್ಸೇ. ಸಿಟಿಸನ್ ಆಗಿ ಇಲ್ಲಿ ಬಂದು ಕೂತ್ಕೊಂಡಾಗ ಒಂದ್ ಜವಾಬ್ದಾರಿಯುತವಾಗಿ ಕೆಲಸ ಆಗ್ತಾ ಇರತ್ತೆ. ಯಾರೇ ಆಗ್ಲಿ, ಇಟ್ಸ್ ನಾಟ್ ಅವ್ರಂತಲ್ಲ. ಇಲ್ಲಿ ಕೂತ್ಕೊಂಡಾಗ ನಮ್ದು ಏನು ಆಸ್ ಎ ಪಾರ್ಟ್ ಆಫ್ ಒಬ್ರು ಸರ್ಕಾರದ ಕೆಲಸ ಮಾಡ್ತಾ ಇರ್ತೀವಿ, ಅದ್ರದ್ದು ಜವಾಬ್ದಾರಿ ಒಂದ್ ರೀತಿಯಲ್ಲಿ ಹೋಗುತ್ತೆ. ಅದ್ರಿಂದ ಆಚೆ ಬಂದ್ಮೇಲೆ ನಾನೇ ಹೇಳಿದ್ನಲ್ಲ ಮೊನ್ನೆ ರಜದ ದಿವಸ ಆಚೆ ತರಕಾರಿ ತಗೊಳಕ್ ಅವ್ರು ಯಾರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಅಮೃತ್ ಚಾಯ್ ಅವರು.
ಬರ್ತಾರಲ್ಲ, ಎಲ್ಲ ಕಡೆ ಮಾಡ್ತಾರಲ್ಲ, ನೀವು ಟುಕ್ಕೆ ಯಾಕಪ್ಪ ನೀನು ನೆನ್ನೆ ಮೊನ್ನೆ ಎಲ್ಲ ತೆಗ್ದಿಲ್ಲ, ನಾವು ಬಂದ್ವಿ ಅಂತ ಕೇಳಿದ್ವಿ. ಅಯ್ಯೋ ಮೇಡಮ್, ಗ್ಯಾಸ್ ಈ ಥರ ಏನೋ ಸ್ವಲ್ಪ ಸಮಸ್ಯೆ ಆಗಿತ್ತು, ನಾನು ಕೂಡ ಊರಿಗೆ ಹೋಗಿದ್ದೆ, ಇಲ್ಲಿ ಏನು ಜನನೂ ಬರ್ತಾ ಇಲ್ಲ, ನಮ್ಗಿಲ್ಲ ಇಲ್ಲ ಅಂತ ಹೇಳಿ ಕಳ್ಸೋದ್ರ ಬದಲು ಅಂತ ಅವ್ರನ್ನು ಕೂಡ ಹೇಳಿದ್ರು. ಆಮೇಲೆ ಡೆಸ್ಟಿನೇಷನ್ ಗೊತ್ತಾಗಿರೋ ಪಾಪ ನಿಮ್ಮಿಂದ ಬಿಟ್ಟಿರೋಲ್ಲ ಪಾಪ. ನಿನ್ನೆ ಕೇಳ್ಬಿಟ್ಟಿರೋರು ಅವ್ರು ಎಷ್ಟು ತಗೋತಾ ಇದಾರೆ ಅಂತ ಹೇಳ್ಬಿಟ್ಟಿರೋರು. ಒಳ್ಳೇದಿತ್ತು. ಅದು ಸ್ವಲ್ಪ ಅದ್ರ ಬಗ್ಗೆ ಆಮೇಲೆ ಕೇಳಿ ಇಲ್ಲ ಯಾಕೆ ನೀವು ಏಜೆನ್ಸಿಯಲ್ಲಿ ಹೋಗಿ ಕೇಳಿ ಅಂತೆಲ್ಲ ಹೇಳಿ, ಆಮೇಲೆ ದೆನ್ ಯಾವ ಏಜೆನ್ಸಿ ಯಾವ ಆಯಿಲ್ ಕಂಪನಿಯಿಂದ ಬರ್ತಾ ಇದೆ ನಿಮಗೆ ಅಂತೆಲ್ಲ ಕೇಳಿ ಅವರು ಸಂಹೌ ವಿ ಮ್ಯಾನೇಜ್ಡ್. ಅವ್ರಿಗೇನೋ ಹೇಳಿ ನೋಡಿ ಈ ತರ ಏರಿಯಾದಲ್ಲಿ ಎಲ್ಲ ಸ್ವಲ್ಪ ಮಾಡ್ಬೇಕಲ್ಲ, ಅಲ್ಲಿ ಕೇಳ್ಬೇಕು ಅಂತ ನಮ್ಗೆ ಇರುತ್ತೆ ಸರ್. ಸರಿ ಮೇಡಮ್, ನಾವು ಈಗ ಸಮಸ್ಯೆ ಹೇಳಿದೀವಿ, ಲೈವ್ ಆಗ್ತೀರೇನ್ರಿ? ಕೆಲವು ಸಮಸ್ಯೆ ಇಷ್ಟು ತಾವು ಹೇಳಿದ್ದಕ್ಕೆ ನಾನು ನಿಮ್ದು ಏನು ತಾವು ಇಷ್ಟು ಹೊತ್ತು ಹೇಳಿದ್ರಿ, ಐ ಹ್ಯಾವ್ ಗಿವನ್ ಗುಡ್ ಅಮೌಂಟ್ ಆಫ್ ಟೈಮ್ ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಇದು ನಾವು ಕನ್ಸಿಡರ್ ಮಾಡ್ತೀವಿ, ಮತ್ತೆ ಏನು ಆಕ್ಷನ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಇದು ಮಾಡ್ತೀವಿ. ಒಂದು ಮೀಟಿಂಗ್ ಕೂಡ ಟೈಮ್ ಕೊಡೋದು ನಿಮ್ ಜವಾಬ್ದಾರಿನೇ, ಮತ್ತೆ ಈ ಸಮಸ್ಯೆನ ಬಗೆಹರಿಸೋದು ನಿಮ್ ಜವಾಬ್ದಾರಿ ಅಂತಲ್ಲ, ಇಟ್ ಇಸ್ ಮೈ ಡ್ಯೂಟಿ. ಅಂಡ್ ಆಲ್ಸೋ ಇಷ್ಟು ದಿವಸ ನಾವೇನು ಮಾಡ್ತಾ ಇದೀವಿ ಅದಕ್ಕೆ ಆದ್ರೆ ನಾವಿಲ್ಲಿ ಬಂದು ಕುತ್ಕೊಂಡು ಮಾತಾಡೋದು ನಮ್ ಜವಾಬ್ದಾರಿ ಆಗಿರ್ಲಿಲ್ಲ. ನಾವು ಒಂದು ಜನಪರವಾಗಿ ಕೆಲಸ ಮಾಡ್ತೀವಿ, ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಆಗಿರೋದ್ರಿಂದ ನಾವು ಬಂದು ಜನರ ಧ್ವನಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಬಂದಿದ್ದೀವಿ. ವಿತೌಟ್ ಎನಿ ರೆಮ್ಯುನರೇಷನ್, ಸ್ಯಾಲರಿ ಅಥವಾ ಬೇರೆ ಬೇರೆ ಫೆಸಿಲಿಟೀಸ್ ಯಾವ್ದು ಇಲ್ದಂಗೆ ನಾವು ಬಂದಿದ್ದನ್ನ ನಿಮಗಿನ್ನ ಜಾಸ್ತಿ ಹೆಚ್ಚಿಂದು ಏನ್ ಸಮಸ್ಯೆಯ ಮೂಲ ಯಾವ್ದು ತಿಳ್ಕೊಂಡು ಎನ್ಕ್ವೈರಿ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ಸೊಲ್ಯೂಷನ್ ಏನ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡು ಬಂದು ನಿಮ್ಗೆ ಗಮನ ತಗೊಂಡ್ ಬಂದಿದೀವಿ. ನಾವಿದನ್ನ ಫಾಲೋ ಅಪ್ ಮಾಡ್ತೀವಿ. ಪ್ರಾಬ್ಲಮ್ ಇಸ್ ಇಂಪಾರ್ಟೆಂಟ್. ಹೌದು, ಪ್ರಾಬ್ಲಮ್ ಇಸ್ ಇಂಪಾರ್ಟೆಂಟ್. ಅದು ಪ್ರಾಬ್ಲಮ್ ಇರೋದೇ ಹೇಳಿದ್ರು, ಇವ್ರು ಹೇಳಿದ್ರು, ಯಾರು ಹೇಳಿದ್ರು, ಪ್ರಾಬ್ಲಮ್ಮೇ ಅದು. ಇಟ್ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ಅವರು ಒಪ್ಕೊಂಡಿದ್ದಾರೆ. ನಾವು ನಾಳೆ ನಾಡಿದ್ದಲ್ಲಿ ಫಾಲೋ ಅಪ್ ಮಾಡ್ತೀವಿ. ಗಂಭೀರವಾದಂತಹ ಸಮಸ್ಯೆಗಳನ್ನ ನಾವು ತಿಳಿಸಿದೀವಿ. ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ರಮ್ಯಾ ಅವರು, ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇಲಾಖೆಯವರು. ಸೊ ಈಗ ಅವ್ರಿಗೆ ಸಮಸ್ಯೆಗಳನ್ನ ಹೇಳಿದೀವಿ. ಬಹುಶಃ ಅವ್ರಿಗೂ ಒಂದಷ್ಟು ವಿಚಾರಗಳು ಏನೇನಾಗಿದ್ದೇವೆ ಇಲ್ಲಿ, ಏನು ಎಲ್ಲರೂ ಬಂದಿದೆ, ಗ್ಯಾಸ್ ಬಂದಿದೆ ಜನರಿಗೆ ಹೋಗ್ತಿದೆ ಅಂತ ಜನ ಭಾವಿಸ್ಕೊಂಡಿದ್ರು. ಆದ್ರೆ ನಮಗೂ ಸಾಕಾಗೋಯ್ತು. ಒಂದೇ ಒಂದು ಸಿಲಿಂಡರ್ ಇದುವರೆಗೂ ಒಬ್ಬ ಹೋಟೆಲ್ ಮಾಲೀಕನಿಗೆ ಸಿಕ್ಕಿಲ್ಲ ನ್ಯಾಯವಾದ ಬೆಲೆಗೆ ಅಂತ ಸಾಕಾಯ್ತು. ಬಂದವ್ರಿಗೆ ತಿಳಿಸಿದ್ವಿ, ನಾಳೆಯಿಂದ ಅವ್ರ ಕ್ರಮ ತೆಗೆದುಕೋತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಭರವಸೆ ಇಟ್ಟು ರಾಜ್ಯದ ಎಲ್ಲ ಏನು ಕಮರ್ಷಿಯಲ್ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬಳಸ್ತಾ ಇರುವಂತಹ ಎಲ್ಲ ವರ್ತಕರ ಪರವಾಗಿ ನಾವಿವತ್ತು ಅವ್ರಿಗೊಂದು ಈ ಒಂದು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಇದ್ರ ಫಲ ಏನಾಗುತ್ತೆ ಅನ್ನೋದು ವಿಚಾರವಾಗಿ ಕೂಡ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ನಮಸ್ಕಾರ. ನಿಗದಿಪಡಿಸಿರೋ ಬೆಲೆಗೆ ಸ್ವಲ್ಪ ಅವೇರ್ನೆಸ್ ಮಾಡ್ಸಕ್ಕೆ ಹೇಳಿ ಮೇಡಮ್. ಅದು ನಿಗದಿ ಅಲ್ಲ, ಅದು ಜನರಿಗೆ